ಓಂ ಶಾಂತಿ 18-3-25 प्रथम मुरली बाप दादा मधुबन। मीठे बच्चे, इस समय तुम्हारी ये जीवन बहुत बहुत ಅಮೂಲ್ಯ है। ಬಾಬಾ ಹೇಳ್ತಾರೆ, ಮೊದಲಾದ ಮಕ್ಕಳೇ, ಈ ಸಮಯ ನಿಮ್ಮ ಈ ಜೀವನ ಬಹಳ ಬಹಳ ಅಮೂಲ್ಯವಾದದ್ದು। क्योंकि याके तुम हद से निकल बेहद में आई हो। ನೀವು ಹದ್ದಿನಿಂದ ಬೇಹದ್ದಿನಲ್ಲಿ ಬಂದಿದ್ದೀರಿ। तुम जानते हो हम इस जगत का कल्याण करने वाले हैं। ನಿಮಗೆ ಗೊತ್ತಿದೆ, ಈ ಸಮಯ ಜಗತ್ತಿನ ಕಲ್ಯಾಣ ಮಾಡುವಂತವರಾಗಿದ್ದೀವಿ। ಹದ್ದಿನಿಂದ ಬೇಹದ್ದಿನಲ್ಲಿ ಬಂದಿದ್ದೀವಿ ಅಂದಾಗ ನಿಮಗೆ ಗೊತ್ತಿದೆ, ಈ ಸಮಯ ಜಗತ್ತಿನ ಕಲ್ಯಾಣ ಮಾಡುವಂತವರು ಆಗಿದ್ದೇವೆ। ಹದ್ದು ಅಂದರೆ ಏನು? ನಾನು, ನನ್ನದು, ನನ್ನ ಮನೆ, ನನ್ನ ಮಿತ್ರ ಸಂಬಂಧಿಗಳು, ಇಷ್ಟೇ ಒಂದು ಲಿಮಿಟ್ಟು। ಇವರಿಗೋಸ್ಕರ ನಾನು, ಇವರಿಗಾಗಿ ನನ್ನದೆಲ್ಲವೂ, ಇವರಿಗಾಗಿ ನಾನು ಜವಾಬ್ದಾರ। ನನ್ನ ತನು ಮನ ಧನ ಸಮಯ ಶ್ವಾಸ ಸಂಕಲ್ಪ ಎಲ್ಲ ಇವರಿಗಾಗಿ, ಇಷ್ಟೇ ಲಿಮಿಟ್ಟು ಲೆಕ್ಕ। ಎಷ್ಟು ಜನ? ಬೇಹದ್ದಂದರೆ ಇಡೀ ಜಗತ್ತಿಗಾಗಿ ನಾನು, ಇಡೀ ಜಗತ್ತಿನ ಜವಾಬ್ದಾರ, ಇಡೀ ಜಗತ್ತಿಗಾಗಿ ನನ್ನ ಸಂಕಲ್ಪ ಶ್ವಾಸ ಸಮಯ ತನು ಮನ ಧನ ಸರ್ವಸ್ವ। प्रश्न, बाप के वर्षे का अधिकार किस पुरुषार्थ से प्राप्त होता है? ತಂದೆಯ ಆಸ್ತಿಯ ಅಧಿಕಾರ ಯಾವ ಪುರುಷಾರ್ಥದಿಂದ ಪ್ರಾಪ್ತವಾಗುತ್ತೆ? ಯಾವ ಪುರುಷಾರ್ಥದಿಂದ? ಸದಾ ಬಾಯಿ ಬಾಯಿ ಕಿ ದೃಷ್ಟಿ ರಹೆ। ಸದಾ ಸಹೋದರ ಸಹೋದರ, ಆತ್ಮ ಸಹೋದರ ದೃಷ್ಟಿ ಇರಬೇಕು। स्त्री पुरुष का जो बाण है वो निकल जाए, तब बाप के परसे का पूरा अधिकार प्राप्त हो। स्त्री पुरुष ಹೆಣ್ಣು ಗಂಡು ಆ ಸ್ಮೃತಿನೂ ಸಹ ಹೊರಟೋಗ್ಬೇಕು। ಆಗ ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪ್ರಾಪ್ತವಾಗುತ್ತೆ। ಪೂರ್ಣವಾಗಿ ಆತ್ಮ ಆಗಬೇಕು। ಆತ್ಮನಿಗೆ ಅವರು ತಂದೆ, ಆತ್ಮನಿಗೆ ಆಸ್ತಿ ಕೊಡೋದು। ಅದಕ್ಕೆ ಪೂರ್ಣವಾಗಿ ನಾನು ದೇಹದ ಸ್ಮೃತಿಯಿಂದ ದೂರ ಆಗಬೇಕು, ಆತ್ಮ ಆಗಬೇಕು। ಆಗ ಪೂರ್ಣ ಆಸ್ತಿಗೆ ಅಧಿಕಾರಿ ಆಗ್ತೀನಿ। परंतु स्त्री पुरुष का बाण ये दृष्टि निकलना बड़ा मुश्किल है। ಆದರೆ ಈ ಸ್ತ್ರೀ ಪುರುಷ ಹೆಣ್ಣು ಗಂಡಿನ ಸ್ಮೃತಿ ಆ ದೃಷ್ಟಿ ಹೋಗುವಂತಹದ್ದು ಬಹಳ ಕಷ್ಟ ಇದೆ। ಆ ಸ್ಮೃತಿ ಆ ದೃಷ್ಟಿ ಹೋಗುವಂತಹದ್ದು ಬಹಳ ಕಷ್ಟ ಇದೆ। इसके लिए देही अभिमानी बनने का अभ्यास चाहिए। ಇದಕ್ಕಾಗಿ ಆತ್ಮ ಅಭಿಮಾನಿಯಾಗುವ ಅಭ್ಯಾಸ ಬೇಕಾಗಿದೆ। जब बाप के बच्चे बनेंगे तब वर्षा मिलेगा। ಯಾವಾಗ ತಂದೆಯ ಮಕ್ಕಳು ಆಗ್ತೀರಿ ಆಗ ಆಸ್ತಿ ಸಿಗುತ್ತೆ। ತಂದೆಯ ಮಕ್ಕಳಾಗೋದಂದ್ರೆ ಆತ್ಮ ಆಗೋದು। एक बाप की याद से सतो प्रधान बनने वाले ही मुक्ति जीवन मुक्ति का वर्षा पाते हैं। ಒಬ್ಬ ತಂದೆಯ ನೆನಪಿನಿಂದ ಸತೋ ಪ್ರಧಾನರಾಗುವಂಥವರೇ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೀತಾರೆ। ಗೀತ್ ಆಖಿರ್ ಓ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಇಂದು ಬಂತು। ಯಾವಾಗ ಹೇಳ್ತೀವಿ ಮಾತು? ಕೊನೆಗೂ ಆ ದಿನ ಇಂದು ಬಂತು। ಬಹಳ ಸಮಯ ನಿರೀಕ್ಷಣೆ ಮಾಡ್ತಾ ಇದ್ವಿ, ಆವಾಗ ನಮ್ಮ ಬಾಯಲ್ಲಿ ಬರುತ್ತೆ, ಅಪ್ಪ ಕೊನೆಗೂ ಆ ದಿನ ಇಂದು ಬಂತು। ಎಷ್ಟು ಸಮಯ ನಿರೀಕ್ಷಣೆ ಮಾಡಿದ್ದು, ಎಷ್ಟು ಸಮಯ ಕರೆದಿದ್ದು ನಾವು ಭಗವಂತನನ್ನ। ಭಗವಂತ ನಮ್ಮ ಬಳಿಗೆ ಬಂದರು,
ಕೊನೆಗೂ ಆ ದಿನ ಎಂದು ಬಂತು. ಬ್ರಹ್ಮಬಾಬನಿಗೆ ಬಹಳ ಇಷ್ಟವಾದ ಹಾಡು. ಓಂ ಶಾಂತಿ. बच्चे ये जानते हैं ओम माना ಅಹಂ ಆತ್ಮ ಮಮ ಶರೀರ. ಮಕ್ಕಳಿಗೆ ಇದು ಗೊತ್ತಿದೆ. ಓಂ ಅಂದರೆ ನಾನು ಆತ್ಮ, ನನ್ನದು ಶರೀರ. अभी तुम इस ड्रामा को सृष्टि चक्र को और इस चक्र के जानने वाले बाप को जान गए हो. ಈಗ ನೀವು ಈ ಡ್ರಾಮಾನ, ಸೃಷ್ಟಿ ಚಕ್ರವನ್ನು ಮತ್ತು ಸೃಷ್ಟಿ ಚಕ್ರವನ್ನು ತಿಳ್ಕೊಂಡಿರುವಂತಹ ತಂದೆಯನ್ನು ತಿಳ್ಕೊಂಡ್ಬಿಟ್ಟಿದ್ದೀರಿ. ಕ್ಯೋಂಕಿ ಚಕ್ರಕ್ಕೋ ಜಾನ್ನೆ ವಾಲೆಕೋ, ಯಾರು ಚಕ್ರವನ್ನು ತಿಳ್ಕೊಂಡಿದ್ದಾರೆ ಅವರಿಗೇನು ಏನು ಹೇಳಲಾಗತ್ತೆ? ರಚಯಿತ ಹಿ ಕಹೆಂಗೆ, ರಚಯಿತ ಅಂತಾನೆ ಹೇಳ್ತಾರೆ. ರಚಯಿತ और ರಚನಾ ಕೋ और कोई नहीं जानते. ರಚಯಿತ ಮತ್ತು ರಚನೆ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಬಲ್ पढ़े लिखे बड़े बड़े विद्वान पंडित आदि है, उन्हें अपना घमंड तो रहता है ना. ಹೇಳ್ತಾರೆ, ಬಲೆ ಬಹಳ ಬಹಳ ಓದಿದ್ದಾರೆ, ಶಾಸ್ತ್ರಗಳು ಪುರಾಣಗಳು ಎಲ್ಲ ದೊಡ್ಡ ವಿದ್ವಾಂಸರು ಪಂಡಿತರು ಆಗಿದ್ದಾರೆ. ಅವರಿಗೆ ತಮ್ಮದೇ ಓದಿನ ಗರ್ವ ಇರುತ್ತೆ. ಇಷ್ಟು ಶಾಸ್ತ್ರಗಳು ಗೊತ್ತು, ಇಷ್ಟು ವೇದಗಳು ಗೊತ್ತು. ಆ ಒಂದು ವಿದ್ವಾಂಸರು ಪಂಡಿತರು ಆಗಿರ್ತಾರಲ್ವ, ಅವರಿಗೆ ತಮ್ಮದೇ ಒಂದು ಓದಿನ ಗರ್ವ ಇರುತ್ತೆ. ಈ ಶಾಸ್ತ್ರ ಇದು ಹೇಳುತ್ತೆ ಅಂತ ಅಥಾರಿಟಿಯಿಂದ ಹೇಳ್ತಾರೆ. ಪರಂತು ಉನ್ಕೋ ಯೇ ಪತಾ ನಹಿ ಹೈ, ಆದರೆ ಅವ್ರಿಗೆ ಇದು ಗೊತ್ತಿಲ್ಲ. ಏನು ಗೊತ್ತಿಲ್ಲ? कहते भी है ಜ್ಞಾನ ಭಕ್ತಿ और ವೈರಾಗ್ಯ. ಹೇಳ್ತಾರೆ ಬಾಯಿಂದ ಜ್ಞಾನ ಭಕ್ತಿ ವೈರಾಗ್ಯ. अब ये तीन चीज हो जाती है, इनका अर्थ भी नहीं समझते. ಇದು ಮೂರು ಮಾತುಗಳಾಯ್ತಲ್ವಾ, ಇದರ ಅರ್ಥನೂ ಅವ್ರಿಗೆ ಗೊತ್ತಿಲ್ಲ. ಸನ್ಯಾಸಿಯಂಕೋ ವೈರಾಗ್ಯ ಆತಾ ಹೈ, ಸನ್ಯಾಸಿಗಳಿಗೆ ವೈರಾಗ್ಯ ಬರುತ್ತೆ घर से. उन्होंने भी ऊंच और नीच की ईर्ष्या रहती है. ಅವ್ರಿಗೂ ಸಹ ಆ ಸನ್ಯಾಸಿಗಳಲ್ಲೂ ಸಹ ಶ್ರೇಷ್ಠರು ಕನಿಷ್ಠರು ಅನ್ನುವಂತಹ ಈರ್ಷೆ ಇರುತ್ತೆ. ये ऊंच कुल का है, ये मध्यम कुल का है. इस पर उन्हों का बहुत चलता है. ಇವರು ಶ್ರೇಷ್ಠ ಕುಲದವರು, ಇವರು ಮಧ್ಯಮ ಕುಲದವರು. ಬಾಬಾ ಹೇಳ್ತಾರೆ ಇದ್ರ ಬಗ್ಗೆನೂ ಅವ್ರಿಗೆ ಬಹಳ ನಡೆಯುತ್ತೆ. ಇದರಲ್ಲೂ ಬಹಳ ಈರ್ಷ್ಯೆ ಮಾತಿದೆ. कुंभ के मेले में भी उनका बहुत झगड़ा हो पड़ता है कि पहले किसकी सवारी चले. ಕುಂಭ ಮೇಳದಲ್ಲೂ ಸಹ ಅವ್ರದ್ದು ಬಹಳ ದೊಡ್ಡ ಜಗಳ ನಡೆಯುತ್ತೆ. ಯಾವ ಮಾತಿಗಾಗಿ? ಮೊದಲು ಯಾರು ಸವಾರಿ ಹೋಗೋದು, ಯಾವ ಗ್ರೂಪು ಸ್ನಾನಕ್ಕೆ ಹೋಗೋದು, ಮೊದಲು ಯಾವ ಗುರುಗಳ ಯಾವ ಮಹಾತ್ಮರ ಗುಂಪು ಮೊದಲು ಹೋಗುವಂಥದ್ದು. इस पर बहुत लड़ते हैं, फिर ಪೊಲೀಸ್ ಆಕರ್ छुड़ाती है. ಇದ್ರ ಬಗ್ಗೆ ಬಹಳ ಜಗಳ ಆಗ್ತಾರೆ, ನಂತರ ಪೊಲೀಸ್ ಬಂದು ಬಿಡಿಸ್ಬೇಕಾಗಿ ಬರುತ್ತೆ. तो ये भी ದೇಹ ಅಭಿಮಾನ ಹೋವಲ್ಲ, ಇದು ಸಹ ದೇಹ ಅಭಿಮಾನ ಆಯ್ತಲ್ವಾ. ದುನಿಯಾ में जो भी ಮನುಷ್ಯ ಮಾತ್ರ है ये सब है. ಅದರಿಂದ ಬಾಬಾ ಹೇಳ್ತಾರೆ ಪ್ರಪಂಚದಲ್ಲಿ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಆಗಿದ್ದಾರೆ ದೇಹ ಅಭಿಮಾನಿ, ದೇಹ ಅಭಿಮಾನಿಗಳು. ತುಮಕೋ ತೋ ಅಬ್ ನೀವಂತೂ ಈಗ ದೇಹಿ ಅಭಿಮಾನಿ ಬನ್ನ है, ಆತ್ಮ ಅಭಿಮಾನಿ ಆಗಬೇಕು. ಬಾಪ್ कहते हैं ದೇಹ ಅಭಿಮಾನ छोड़ो, अपने को ಆತ್ಮ समझो. ತಂದೆ ಹೇಳ್ತಾರೆ ದೇಹ ಅಭಿಮಾನ ಬಿಡಿ, ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ. ದೇಹ ಅಭಿಮಾನಿಗಳಾಗೋದು ಅಂದರೆ, ದೇಹಿ ಅಭಿಮಾನಿ ಆಗೋದು ಅಂದರೆ ದೇಹ ಅಭಿಮಾನ ಬಿಡಿ, ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳಿ. आत्मा ही पतित बनी है, उसमें खाद पड़ी है. आत्मा ही सतो प्रधान तमो प्रधान बनती है. जैसे आत्मा वैसा शरीर मिलता है. ಆತ್ಮನೇ ಪತಿತ ಆಗಿದೆ, ಅದರಲ್ಲೇ ಮಟ್ಟ ಸೇರಿರುವಂತಹದ್ದು. ಆತ್ಮನೇ ಸತೋ ಪ್ರಧಾನ ತಮೋ ಪ್ರಧಾನ ಆಗುತ್ತೆ. ಹೇಗೆ ಆತ್ಮ ಅದೇ ರೀತಿ ಶರೀರ ಸಿಗುತ್ತೆ.
ಸತೋಪ್ರಧಾನ ಆತ್ಮ, सतोप्रधान शरीर सिगुತ್ತೆ, देवता शरीर सिगुತ್ತೆ। श्री कृष्ण की आत्मा सुंदर है तो शरीर भी बहुत सुंदर होता है। उनके शरीर में बहुत कशिश होती है। श्री कृष्णನ ಆತ್ಮ ಸುಂದರವಾಗಿದೆ ಅಂದಾಗ ಶರೀರನೂ ಸಹ ಬಹಳ ಸುಂದರ ಆಗಿದೆ. ಅದರಿಂದ ಆ ಶರೀರಕ್ಕೆ ಬಹಳ ಆಕರ್ಷಣೆ. ಕೃಷ್ಣನ ಶರೀರ ಎಷ್ಟು ಆಕರ್ಷಣೆ ಮಾಡುತ್ತೆ ಭಕ್ತರಿಗೆ. ಪವಿತ್ರ ಆತ್ಮ ही कशिश करती है, पवित्र आत्माನೇ आकर्षणे ಮಾಡುವಂತಹದ್ದು। लक्ष्मी नारायण की इतनी महिमा नहीं है जैसे श्री कृष्ण की है, क्योंकि ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣರಿಗೂ ಅಷ್ಟು ಮಹಿಮೆ ಇಲ್ಲ. ಆಕರ್ಷಣೆ ಮಹಿಮೆ ಎಲ್ಲ ಯಾರಿಗೆ? ಶ್ರೀ ಕೃಷ್ಣನಿಗೆ. ಪ್ರತಿಯೊಂದು ಮನೆಯಲ್ಲೂ ಸಹ ಕೃಷ್ಣಂದು ಎಷ್ಟೋ ಪ್ರಕಾರದ ಗೊಂಬೆಗಳು ಇಟ್ಕೊಂಡಿರ್ತಾರೆ. ದೇವ್ರ ಮನೇಲಿ ಮಾತ್ರ ಅಲ್ಲ, ಆಚೆನೂ ಎಷ್ಟೋ ಪ್ರಕಾರದ ಗೊಂಬೆಗಳಿರುತ್ತೆ. ಲಕ್ಷ್ಮೀನಾರಾಯಣ ಎಲ್ಲ ಮಂದಿರಗಳಲ್ಲಿ ದೊಡ್ಡ ರೂಪದಲ್ಲಿ ಇರುತ್ತೆ ಅಲ್ವಾ. ಅದರಿಂದ ಲಕ್ಷ್ಮೀನಾರಾಯಣನಿಗೂ ಅಷ್ಟು ಮಹಿಮೆ ಇಲ್ಲ, ಕೃಷ್ಣನಿಗೆ ಇದೆ. ಯಾಕೆ? ಶ್ರೀ ಕೃಷ್ಣ ತೋ ಪವಿತ್ರ ಛೋಟಾ ಬಚ್ಚಾ ಹೈ. ಕೃಷ್ಣ ಅಂತೂ ಪವಿತ್ರ ಪುಟ್ಟ ಮಗು ಆಗಿದ್ದಾನೆ. यहाँ भी कहते हैं छोटा बच्चा एक ಮಹಾತ್ಮ ಏಕ್ ಸಮಾನ್ ಹೈ. ಇಲ್ಲೂ ಪ್ರಪಂಚದಲ್ಲಿ ಹೇಳ್ತಾರೆ ಒಂದು ಪುಟ್ಟ ಮಗು ಮತ್ತು ಮಹಾತ್ಮ ಸಮಾನ. महात्मा ये तो फिर भी जीवन का अनुभव कर फिर विकारों को छोड़ते हैं. ಮಹಾತ್ಮರಂತೂ ಜೀವನದ ಅನುಭವ ಮಾಡಿ ನಂತರ ವಿಕಾರಗಳನ್ನು ಬಿಡ್ತಾರೆ, ಮಹಾತ್ಮರಾಗ್ತಾರೆ. ಗುಣ ಆತಿ ಹೈ, ಅವ್ರಿಗೆ ವಿಕಾರಗಳ ಮೇಲೆ ಗುಣ ಬರುತ್ತೆ, ನಂತರ ವಿಕಾರಗಳನ್ನು ಬಿಡ್ತಾರೆ. ಬಚ್ಚಾ ತೋ ಹೈ ಹಿ ಪವಿತ್ರ. ಮಗುವಂತೂ ನ್ಯಾಚುರಲ್ ಆಗಿ ಪವಿತ್ರವಾಗಿರುತ್ತೆ, ಅದಕ್ಕೆ ವಿಕಾರಗಳದ್ದು ಏನೂ ಗೊತ್ತಿಲ್ಲ. ಉನ್ಕೋ ಊಂಚ ಮಹಾತ್ಮ ಸಮಸ್ತೆ. ಅದಕ್ಕೆ ಮಕ್ಕಳಿಗೆ ಶ್ರೇಷ್ಠ ಮಹಾತ್ಮ ಅಂತ ತಿಳ್ಕೊಳ್ತಾರೆ. तो बाप ने समझाया है ये निवृत्ति मार्ग वाले सन्यासी भी कुछ थमाते हैं. ತಂದೆ ತಿಳಿಸಿದ್ದಾರೆ, ಈ ನಿವೃತ್ತಿ ಮಾರ್ಗದವರು ಸನ್ಯಾಸಿಗಳು ಸಹ ಸ್ವಲ್ಪ ನಿಲ್ಲಿಸ್ತಾರೆ. ಭಾರತ ಪೂರ್ತಿ ಮುಳುಗಿ ಹೋಗ್ದಿರ ಅವರ ಒಂದು ಪವಿತ್ರತೆಯಿಂದ ಭಾರತವನ್ನು ನಿಲ್ಲಿಸ್ತಾರೆ. जैसे मकान आधा पुराना होता है तो फिर मरम्मत की जाती है. ಹೇಗೆ ಮನೆ ಅರ್ಧ ಹಳೇದಾಗೋಯ್ತು ಅಂದರೆ ಅದನ್ನು ಸ್ವಲ್ಪ ರಿಪೇರಿನೂ ಮಾಡಿಸಲಾಗುತ್ತೆ, ವೈಟ್ ವಾಶು ರಿಪೇರಿ ಎಲ್ಲ ಮಾಡಿಸಲಾಗುತ್ತೆ. ಸನ್ಯಾಸಿ भी मरम्मत करते हैं, पवित्र होने से भारत थमा रहता है. ಸನ್ಯಾಸಿಗಳು ಆ ರೀತಿ ಒಂದು ಏನು ಮಾಡ್ತಾರೆ, ಮರಮ್ಮತ್ ಮಾಡ್ತಾರೆ. ಪವಿತ್ರರಾಗಿರೋದ್ರಿಂದ ಭಾರತ ಏನು ನಿಲ್ಲುತ್ತೆ, ಇಲ್ಲಾಂದರೆ ಪವಿತ್ರತೆ ಮಾತೇ ಇಲ್ಲ ಅಂತ ಆಗೋಗ್ತಾ ಇತ್ತಲ್ವ. भारत जैसा पवित्र और धनवान खंड और कोई हो नहीं सकता. ಭಾರತದ ರೀತಿ ಪವಿತ್ರ ಮತ್ತು ಹಣವಂತ ಖಂಡ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಸೋನೆ ಕಿ ಚಿಡಿಯಾ, ಗೋಲ್ಡನ್ ಸ್ಪ್ಯಾರೋ, ಸ್ವರ್ಣಿಮ್ ಭಾರತ್. अब बाप तुमको रचता रचना का आदि मध्य अंत की स्मृति दिलाते हैं, क्योंकि ಈಗ ತಂದೆ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯ ಸ್ಮೃತಿ ತಿಳಿಸ್ತಾರೆ. ಯಾಕೆ? ये बाप भी है, ಟೀಚರ್ भी है, ಗುರು भी है. ತಂದೆನೂ ಆಗಿದ್ದಾರೆ ಇವರು, ಟೀಚರೂ ಆಗಿದ್ದಾರೆ, ಗುರುವೂ ಸಹ ಆಗಿದ್ದಾರೆ. गीता में श्री कृष्ण भगवान वाच लिख दिया, उनको कभी बाबा कहेंगे क्या? ಗೀತೆಯಲ್ಲಿ ಶ್ರೀ ಕೃಷ್ಣ ಭಗವಾನ್ ವಾಚ ಅಂತ ಬರೆದಿಟ್ಟಿದ್ದಾರೆ, ಅವರಿಗೆ ಬಾಬಾ ಅಂತ ಹೇಳ್ತಾರಾ, ಕೃಷ್ಣ ಬಾಬಾ ಅಂತ ಹೇಳ್ತಾರಾ? ಅಥವಾ ಪತಿತ್ ಪಾವನ್ ಕಹೆಂಗೆ ಕ್ಯಾ? ಪತಿತ ಪಾವನ ಕೃಷ್ಣ ಅಂತ ಹಾಡ್ತಾರೆ ಏನು? जब मनुष्य पतित पावन कहते हैं तो श्री कृष्ण को याद नहीं करते, वो तो भगवान को याद करते हैं. ಯಾವಾಗ ಮನುಷ್ಯರು ಪತಿತ ಪಾವನ ಅಂತ ಹೇಳ್ತಾರೆ ಆಗ ಕೃಷ್ಣನಿಗೆ ನೆನಪು ಮಾಡೋದಿಲ್ಲ, ಭಗವಂತನಿಗೆ ನೆನಪು ಮಾಡ್ತಾರೆ. ಪತಿತ ಪಾವನ ಅಂತ ಮೇಲೆ ನೋಡಿಕೊಂಡು ನೆನಪು ಮಾಡ್ತಾರೆ.
फिर कह देते पतित पावन सीताराम ಆಮೇಲೆ ಕೂತ್ಕೊಂಡು ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ ಅಂತ ಭಜನೆಯನ್ನು ಮಾಡ್ತಾರೆ. ರಘುಪತಿ ರಾಘವ ರಾಜಾರಾಮ್ ಕಿತನಾ ಮೂಂಜಾರ ಹೇ, ಎಷ್ಟು ಗೊಂದಲ ಇದೆ. ಕೃಷ್ಣ ಭಗವಾನು ವಚ ಮತ್ತೆ ಪತಿತ ಪಾವನ ಅಂತ ಅವ್ರಿಗೆ ಹೇಳೋದಿಲ್ಲ. ಭಗವಂತ ಪತಿತ ಪಾವನ ಅಲ್ವಾ, ಅವ್ರಿಗೆ ಹೇಳೋದಿಲ್ಲ, ಮೇಲೆ ನೋಡ್ತಾರೆ. ಮತ್ತೆ ಪತಿತ ಪಾವನ ಸೀತಾರಾಮ ಅಂತ ಭಜನೆ ಮಾಡ್ತಾರೆ. ಎಷ್ಟು ಗೊಂದಲದ ಮಾತಿದೆ ಇದರಲ್ಲಿ. ಯಾರು ಇವಾಗ ಪತಿತ ಪಾವನ, ಯಾರು ಭಗವಾನ್ ವಚ? बाप कहते हैं मैं तुम बच्चों को आकर यथार्थ रीति सभी वेदों शास्त्रों आदि का सार बताता हूँ. ತಂದೆ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ಬಂದು ಯಥಾರ್ಥ ರೀತಿಯಲ್ಲಿ ವೇದ ಶಾಸ್ತ್ರ ಆದಿಯ ಸಾರ ತಿಳಿಸ್ತೀನಿ. पहली पहली मुख्य बात समझाते हैं. ಮೊದಲು ಮುಖ್ಯವಾದ ಮಾತು ತಿಳಿಸ್ತಾರೆ. ಎಲ್ಲದರದ್ದು ಸಾರ. ಅದರಲ್ಲಿ ಮೊದಲು ಮುಖ್ಯವಾದ ಮಾತು ತಿಳಿಸ್ತಾರೆ. ಯಾವುದು? तुम अपने को आत्मा समझो और बाप को याद करो तो पावन बनेंगे. ನೀವು ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳಿ, ತಂದೆಯನ್ನು ನೆನಪು ಮಾಡಿ, ಆಗ ಪಾವನರು ಆಗ್ತೀರಾ. तुम हो बाई बाई, फिर ब्रह्मा की संतान कुमार कुमारिया हो तो बाई बहन होगी. ನೀವಾಗಿದ್ದೀರಾ ಆತ್ಮ ಸಹೋದರರು, ಬ್ರಹ್ಮನ ಸಂತಾನರು. ನಂತರ ಏನಾಗ್ತೀವಿ? ಕುಮಾರ್ ಕುಮಾರಿಯ ಅಂದಾಗ ಬಾಯಿ ಬೆಹನ್, ಸಹೋದರ ಸಹೋದರಿ ಆಗಿದ್ದೀವಿ. ಈ ಬುದ್ಧಿ ಮೇ ಯಾದ್ ರಹಿ, ಇದು ಬುದ್ಧಿಯಲ್ಲಿ ನೆನಪಿರಬೇಕು. असल में आत्मा है बाई बाई है, फिर यहाँ शरीर में आने से बाई बहन हो जाते हैं. ನಿಜವಾಗ್ಲೂ ಆತ್ಮಗಳು ಆತ್ಮ ಸಹೋದರರು, ನಂತರ ಈ ಶರೀರದಲ್ಲಿ ಬರೋದ್ರಿಂದ ಬಾಯಿ ಬೆಹನ್ ಆಗ್ತಾರೆ. ಇತನಿ ಬಿ ಬುದ್ಧಿ ನಹಿ ಹೈ ಸಮಜ್ನೆ ಕಿ. ಬಾಬಾ ಹೇಳ್ತಾರೆ, ಎಷ್ಟು ಬುದ್ಧಿನೂ ಇಲ್ಲ ತಿಳ್ಕೊಳ್ಳುವಂತಹದ್ದು. ಓ ಹಮ್ ಆತ್ಮ ಉನ್ಕಾ ಫಾದರ್ ಹೈ ತೋ ಹಮ್ ಬ್ರದರ್ಸ್ ಟೆಹರೇನಾ. ನಾವು ಆತ್ಮಗಳಿಗೆ ಭಗವಂತ ತಂದೆಯಾಗಿದ್ದಾರೆ ಎಂದಾಗ ನಾವು ಸಹೋದರರು ಆದ್ವಲ್ವಾ, ಆತ್ಮ ಸಹೋದರರು. ಫಿರ್ ಸರ್ವವ್ಯಾಪಿ ಕೈಸೆ ಕಹತೆ, ನಂತರ ಸರ್ವವ್ಯಾಪಿ ಅಂತ ಹೇಗೆ ಹೇಳ್ತಾರೆ? ವರ್ಷ ತೋ ಬಚ್ಚೋಂ ಕೋ ಹಿ ಮಿಲೆಗಾ, ಫಾದರ್ ಗೊತ್ತೋ ನಹಿ ಮಿಲೆಗಾ. ಆಸ್ತಿ ಯಾರಿಗೆ ಸಿಗುತ್ತೆ? ಮಕ್ಕಳಿಗೆ. ತಂದೆಗೆ ಸಿಗೋದಿಲ್ಲ. ತಂದೆಗೆ ಆಸ್ತಿ ಕೊಡೋದು, ತಂದೆ ಮಕ್ಕಳಿಗೆ ಆಸ್ತಿ ಕೊಡ್ತಾರೆ ಅಲ್ವಾ. बाप से बच्चों को वर्षा मिलता है. ब्रह्मा भी शिव बाबा का बच्चा है ना, तुमको भी वर्षा उनसे मिलता है. ಬ್ರಹ್ಮಾನು ಸಹ ಶಿವ ಬಾಬನಿಗೆ ಮಗನಾಗಿದ್ದಾರಲ್ವಾ, ಇವ್ರಿಗೂ ಸಹ ಬ್ರಹ್ಮಾಗೂ ಸಹ ಅವರಿಂದ ಶಿವ ಬಾಬನಿಂದ ಆಸ್ತಿ ಸಿಗುತ್ತೆ. ತುಮ್ ಹೋ ಜಾತೆ, ಬಾಬಾ ಹೇಳ್ತಾರೆ, ಅವಾಗ ನೀವೇನಾಗ್ತೀರಾ? ಶಿವ ಬಾಬನಿಗೆ ಬ್ರಹ್ಮ ಬಾಬಾ ಮಗ ಆಗಿದ್ದಾರೆ ಅಂದರೆ ನೀವು ಯಾರಾಗ್ತೀರಾ? ಪೋತ್ರೆ ಪೋತ್ರಿಯ ಮೊಮ್ಮಕ್ಕಳು. तुमको भी हक है, तो आत्मा के रूप में सब बच्चे हो, फिर शरीर में आते हो तो बाई बहन कहते हो. ನಿಮಗೂ ಹಕ್ಕಿದೆ, ತಾತನ ಆಸ್ತಿದು ಹಕ್ಕಿದೆ. ಮತ್ತೆ ಆತ್ಮರೂಪದಲ್ಲಿ ಎಲ್ಲ ಮಕ್ಕಳಾಗಿದ್ದೀರಿ. ನಂತರ ಶರೀರದಲ್ಲಿ ಬರ್ತೀರಿ, ಆಗ ಸಹೋದರ ಸಹೋದರಿ ಆಗ್ತೀರಿ. ಅವ್ರ ಕೊಯಿ ನಾತ ನಹಿ, ಇದನ್ನು ಬಿಟ್ಟರೆ ಬೇರೆ ಸಂಬಂಧ ಇಲ್ಲ. ಆತ್ಮ ಸಂಬಂಧ ಮತ್ತು ಬ್ರಹ್ಮ ಕುಮಾರ ಕುಮಾರಿ ಸಹೋದರ ಸಹೋದರಿ ಸಂಬಂಧ. सदा बाई बाई की दृष्टि रहे, स्त्री पुरुष का बाण निकल जाए. ಸದಾ ಆತ್ಮ ಸಹೋದರರ ದೃಷ್ಟಿ ಇರಬೇಕು, ಸ್ತ್ರೀ ಪುರುಷ ಸ್ಮೃತಿನೂ ಹೊರಟು ಹೋಗಬೇಕು. ಅದಕ್ಕೆ ಬಾಬಾ ಏನು ಮಾಡಿದ್ರು, ಶುರುವಿನಲ್ಲಿ ಮಕ್ಕಳಿಗೆ ಆ ಸ್ತ್ರೀ ಪುರುಷ ಸ್ಮೃತಿನೂ ಹೊರಟೋಗ್ಬೇಕು ಅಂತ ಆ ಥರ ಡ್ರೆಸ್ ಹೋಲಿಸಿದ್ರು. जब मेल फीमेल दोनों ही कहते हो तो गॉड फादर तो
ಬಾಯಿ ಬೆಹನ್ ಹುಯಿನಾ ಬಾಬಾ ಹೇಳ್ತಾರೆ ಯಾವಾಗ ಮೇಲ್ ಫೀಮೇಲ್ ಎರಡು ಹೇಳ್ತೀರ ಅಂದಾಗ ಗಾಡ್ ಫಾದರ್ ಆದರೂ ನಾವೆಲ್ಲನೂ ಸಹೋದರ ಸಹೋದರಿಯರಾಗ भाई बहन तब होते हैं जब बाप संगम पर आकर रचना रचते हैं ಯಾವಾಗ ನಾವು ಸಹೋದರ ಸಹೋದರಿ ಆಗ್ತೀವಿ ತಂದೆ ಯಾವಾಗ ಸಂಗಮದಲ್ಲಿ ಬಂದು ರಚನೆ ಮಾಡ್ತಾರೆ ಅಲ್ಲಿ ತನಕ ಆತ್ಮ ಸಹೋದರರು परंतु स्त्री पुरुष की दृष्टि बड़ा मुश्किल निकलती है स्त्री पुरुष दृष्टि ಬಹಳ ಕಷ್ಟ ಇದೆ ದೂರ ಆಗುವಂತಹದ್ದು ನಾನು ಹೆಣ್ಣು ನಾನು ಗಂಡು ಆ ಸ್ತ್ರೀ ಪುರುಷ ದೃಷ್ಟಿಯಾಗಲಿ ಸ್ಮೃತಿಯಾಗಲಿ ಅದು ಹೋಗುವಂತಹದ್ದು ಬಹಳ ಕಷ್ಟದ ಮಾತಿವೆ ಬಾಪ್ कहते हैं तुमको देही अभिमानी बनना है ತಂದೆ ಹೇಳ್ತಾರೆ ಅದಕ್ಕಾಗಿ ಆತ್ಮ ಅಭಿಮಾನಿ ಆಗಬೇಕು ಅದಕ್ಕಾಗಿ ಬ್ರಹ್ಮ ಬಾಬಾ ಎಷ್ಟು ಪುರುಷಾರ್ಥ ಮಾಡಿದ್ರು ನಾನು ಆತ್ಮ 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 ಅಂತ ಎಷ್ಟು ಪಕ್ಕ ಪುಟ್ಟಿ ಪುಟ್ಟಿ ಅದನ್ನು ತುಂಬಿಕೊಂಡ್ರು ಅದರ ಸ್ವರೂಪ ಆದರು ಬಾಬಾ ಹೇಳ್ತಾರೆ ಸ್ತ್ರೀ ಪುರುಷ ದೃಷ್ಟಿ ಹೋಗೋದು ಬಹಳ ಕಷ್ಟ ಇದೆ ಆದರೆ ಬ್ರಹ್ಮ ಬಾಬಾ ಹೇಗೆ ಅವರನ್ನು ಬೇರೆಯವರೆಲ್ಲ ಬಾಬಾ ಬಾಬಾ ಅನ್ನೋದು ಅದೇನು ದೊಡ್ಡ ಮಾತಿಲ್ಲ ಯಾರೆಲ್ಲ 400 ಜನ ಬಂದರು ಆ ವಯಸ್ಸಿಗೆ ಆ ಸ್ಥಾನಕ್ಕೆ ಬಾಬಾ ಬಾಬಾ ಅಂತ ಹೇಳೋದು ದೊಡ್ಡ ಮಾತಿಲ್ಲ ಅವ್ರ ಸೊಸೆ ಅವ್ರ ಮಗಳು ಬಾಬಾ ಅಂದರು ಅದು ದೊಡ್ಡ ಮಾತಿಲ್ಲ ಆದರೆ ಅವರ ಪತ್ನಿ ಬಾಬಾ ಅಂತ ಸುಮ್ಮನೆ ಬಾಬಾ ಅಂತ ಹೇಳಲಿಲ್ಲ ಆ ಬಾಬನ ಸಂಬಂಧ ವೃತ್ತಿಯಲ್ಲಿ ಬಂತು ಬಾಬನ ಸಂಬಂಧ ಬಾಬಾ ಅಂತ ಹೇಳಿದ್ರು ಅಂದರೆ ಬಾಬಾ ಹೇಳ್ತಾರೆ ಬಾಬಾ ಫಾಲೋ ಫಾದರ್ ಮಾತಲ್ಲಿ ಎಂತಹ ಬಾಬಂದು ಮೊದಲನೇದು ಪುರುಷಾರ್ಥ ಬಾಬಾ ಹೇಳ್ತಾರೆ ನೀವು ಆತ್ಮ ಅಭಿಮಾನಿ ಆಗಬೇಕು ಎಷ್ಟು ಆತ್ಮ ಅಭಿಮಾನಿ ಆಗೋ ಪುರುಷಾರ್ಥ ಮಾಡಿದ್ರು ಅವರ ವೃತ್ತಿಯಿಂದ ಇವರ ವೃತ್ತಿ ಚೇಂಜ್ ಆಯಿತು ನಾನು ಪತ್ನಿ ಅನ್ನೋದು ನಾನು ಹೆಣ್ಣು ಅನ್ನೋದು ಅದು ಹೇಗೆ ದೂರ ಆಯಿತು ಬಾಬಾ ಎಲ್ಲರೂ ಹೇಗೆ ಬಾಬಾ ಅನ್ನೋ ಸಂಬಂಧದಲ್ಲಿ ಬಂದರು ಅವರು ಅದೇ ರೀತಿ ಬಾಬಾನ ಸಂಬಂಧದಲ್ಲಿ ಬಂದರು ಬಾಪ್ ಕೆ ಬಚ್ಚೆ ಬನೆಂಗೆ ತभी ವರ್ಷ ಮಿಲೇಗಾ ತಂದೆಯ ಮಕ್ಕಳಾಗ್ತೀರಿ ಆಗಲೇ ಆಸ್ತಿ ಸಿಗುತ್ತೆ ಮಾಮೇಕಂ ಯಾದ್ ಕರೋ ತೋ ಸತೋ ಪ್ರಧಾನ್ ಬನೆಂಗೆ ನನ್ನೊಬ್ಬನನ್ನು ನೆನಪು ಮಾಡಿ ಆಗ ಸತೋ ಪ್ರಧಾನರು ಆಗ್ತೀರ सतो प्रधान बनने बिगर तुम वापस मुक्ति जीवन मुक्ति में जा नहीं सकेंगे सतो ಪ್ರಧಾನರಾಗದ ವಿನಃ ನೀವು ವಾಪಸ್ ಮುಕ್ತಿ ಜೀವನ್ ಮುಕ್ತಿಗೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಯುಕ್ತಿ ಸನ್ಯಾಸಿ ಆಗಿ ಕಭಿ नहीं बताएंगे ಈ ಯುಕ್ತಿ ಸನ್ಯಾಸಿ ಆಗಿ ಎಂದು ತಿಳಿಸೋದಿಲ್ಲ वो ऐसे कभी कहेंगे नहीं कि अपने को आत्मा समझ बाप को याद करो ಅವರು ಎಂದಿಗೂ ಈ ರೀತಿ ಹೇಳೋದಿಲ್ಲ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡು ಬಾಪ್ ಕೋ ಕಹಾ ಜಾತಾ ಹೈ ಪರಂ ಪಿತಾ ಪರಂ ಆತ್ಮ ಸುಪ್ರೀಂ ತಂದೆಗೆ ಹೇಳಲಾಗುತ್ತೆ ಪರಂ ಪಿತಾ ಪರಮಾತ್ಮ ಸುಪ್ರೀಂ ಆತ್ಮ ತೋ ಸಬ್ಕೋ ಕಹಾ ಜಾತಾ ಹೈ ಪರಂತು ಉನ್ಕೋ ಆತ್ಮ ಅಂತ ಎಲ್ಲರಿಗೂ ಹೇಳಲಾಗುತ್ತೆ ಆದರೆ ಅವರಿಗೆ ಪರಂ ಆತ್ಮ ಕಹಾ ಜಾತಾ ಹೈ बाप कहते हैं बच्चों मैं आया हूँ बाबा ಹೇಳ್ತೆ ಮಕ್ಕಳೇ ನಾನು ಬಂದಿದ್ದೀನಿ तुम बच्चों के पास ನೀವು ಮಕ್ಕಳ ಬಳಿ हमको बोलने के लिए मुख तो चाहिए ना आजकल देखो जहाँ तहाँ गौमुख जरूर रखते हैं फिर उन कहते हैं गौमुख से अमृत निकलता है ಬಾಬಾ ಹೇಳ್ತಾರೆ ನಾನು ನಿಮಗೆ ನಿಮ್ಮೊಂದಿಗೆ ಮಾತಾಡಬೇಕು ನಿಮ್ಮ ಬಳಿಗೆ ಬಂದಿದ್ದೀನಿ ಬಂದು ಸುಮ್ಮನೆ ಕೂತ್ಕೊಂಡಿರ್ತಾರ ಮಾತಾಡಬೇಕಲ್ವಾ ನಿಮ್ಮೊಂದಿಗೆ ಮಾತಾಡಬೇಕು ಜ್ಞಾನ ಕೊಡಬೇಕು ಅಂದರೆ ನನಗೂ ಒಂದು ಮುಖ ಬೇಕಲ್ವಾ ನೋಡಿ ಗೋಮುಖದಿಂದ ಅಮೃತ ಹೊರಡುತ್ತೆ ವಾಸ್ತವದಲ್ಲಿ ಅಮೃತ ಅಂತ ಹೇಳಲಾಗುತ್ತೆ ಜ್ಞಾನಕ್ಕೆ ಅಲ್ಲೊಂದು ಗೋಮುಖನ ನೀರು ಬರೋ ಜಾಗದಲ್ಲಿ ಅಟ್ಯಾಚ್ ಮಾಡಿಬಿಡ್ತಾರೆ ಅಮೃತ ಅಮೃತ ಅಂತಾರೆ ಜ್ಞಾನ ಅಮೃತ ಮುಖ ಸೇ ಹಿ ನಿಕಲ್ತಾ ಹೈ ಯಾಕೆ ಆ ಗೋ ಬಾಯಿ ತೋರಿಸಿದ್ರು ಜ್ಞಾನ ಅಮೃತ
ಬಾಯಿಂದ ಹೊರಡುತ್ತೆ, ಇವರ ಬಾಯಿಂದ ಹೊರಡುತ್ತೆ. ಪಾನಿ ಕಿ ತೋ ಇಸ್ಮೆ ಬಾತ್ ನಹಿ, ನೀರಿನ ಮಾತಿಲ್ಲ ಇದರಲ್ಲಿ. ಅವ್ರು ತೋರಿಸಿದ್ದಾರೆ ಯಾದಗಾರಲ್ಲಿ ಯಾವುದು ಗೋಮುಖ, ಬ್ರಹ್ಮಬಾಬನ ಮುಖ. ಈ ಗೋಮಾತಾ ಬಿ ಹೈ, ಅದರಿಂದ ಇವರು ಗೋಮಾತಾನು, ಬ್ರಹ್ಮಬಾಬಾ ಗೋಮಾತಾನು ಆಗಿದ್ದಾರೆ. बाबा इनमें प्रवेश हुआ है, बाप ने इन द्वारा तुमको अपना बनाया, इनसे ज्ञान निकलता है. ಬಾಬಾ ಇವರಲ್ಲಿ ಪ್ರವೇಶ ಆಗಿದ್ದಾರೆ, ತಂದೆ ಇವರ ಮೂಲಕ ನಿಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೆ. ಇವರಿಂದ ಜ್ಞಾನ ಹೊರಡುತ್ತೆ, ಇವರಿಂದ ಜ್ಞಾನ ಹೊರಡುತ್ತೆ. ಶಿವಬಾಬಂದು ತಮ್ಮವರನ್ನಾಗಿ ಮಾಡಿಕೊಂಡ್ರಲ್ವ, ಏ ಆತ್ಮ ನೀನು ನನ್ನ ಸಂತಾನ ಅಂತ ಸ್ವೀಕಾರ ಮಾಡಿದ್ರಲ್ವ. उन्होंने तो पत्थर का बनाकर उसमें मुख बना दिया, जहाँ से पानी निकलता. ಅವರೊಂದು ಕಲ್ಲಿಂದು ಗೋಮುಖ ಮಾಡಿಬಿಟ್ಟು ಅದನ್ನ ನೀರು ಬರೋ ಜಾಗದಲ್ಲಿ ಅಟ್ಯಾಚ್ ಮಾಡಿಟ್ಬಿಟ್ರು. वो तो भक्ति की रसम हो गई ना, ಅದು ಭಕ್ತಿಯ ಒಂದು ಪದ್ಧತಿ ಆಯಿತು. ಆ ಗೋಮುಖದಿಂದ ಅಮೃತ. ಯಥಾರ್ಥ ಬಾತೆ ತುಮ್ ಜಾನ್ತೆ ಹೋ, ಯಥಾರ್ಥ ಮಾತು ಇವಾಗ ನಿಮಗೆ ಗೊತ್ತಿದೆ. ದೇವತೆಗಳಾಗುವ ಅಮೃತ ಯಾವ ಬಾಯಿಂದ ಬರುತ್ತೆ, ಯಾವ ಗೋಮುಖದಿಂದ ಬರುತ್ತೆ? ಈ ಗೋಮಾತಾ, ಈ ಗೋಮುಖದಿಂದ ಶಿವಬಾಬಾ ಜ್ಞಾನ ಅಮೃತ ಕೊಡ್ತಾರೆ. ಆ ಅಮೃತ ಕುಡಿದವರು ದೇವತೆಗಳು ಆಗ್ತೀವಿ. ಯಥಾರ್ಥ ಮಾತುಗಳು ಈಗ ನಿಮಗೆ ಗೊತ್ತಿದೆ. ಭೀಷ್ಮ ಪಿತಾಮಹ आदि को कुमारियों ने बाण लगाए हैं, तुम तो ब्रह्म कुमार कुमारियाँ हो, तो कुमारी किसकी होगी ना? ಭೀಷ್ಮ ಪಿತಾಮಹ ಆದಿಯರನ್ನು ನೀವು ಕುಮಾರ ಕುಮಾರಿಯರು ಬಾಣ ಹಾಕಿದ್ದೀರಿ. ಬ್ರಹ್ಮಕುಮಾರ ಕುಮಾರಿಯರು ಅಂತ ದೊಡ್ಡ ದೊಡ್ಡ ಮಹಾತ್ಮರಿಗೂ ಏನು ಜ್ಞಾನದ ಬಾಣ ಹಾಕಿದ್ದಾರಲ್ವ. ಪ್ರೇಮ್ ಬೆಹನ್ನು ಎಷ್ಟೊಂದು ಜನ ಮಹಾತ್ಮರಿಗೆ ಜ್ಞಾನದ ಬಾಣ ಹಾಕಿ ಅವರನ್ನೆಲ್ಲ ತಲೆ ತೆಗೆಸಿದ್ದಾರೆ. ನೀವಂತೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಲ್ವ. ಕುಮಾರಿ ಕುಮಾರ ಅಂದರೆ ಯಾರಿಗಾದರೂ ಆಗಿರ್ಬೇಕಲ್ವ, ಒಬ್ಬ ತಂದೆ ಇರಬೇಕಲ್ವ, ಅಲ್ಲಿ ಬ್ರಹ್ಮ ಇರಬೇಕಲ್ವ. ಅದರ್ ಕುಮಾರಿ और कुमारी दोनों का मंदिर है, ಅದರ್ ಕುಮಾರಿ ಅದರ್ ಕುಮಾರಿ ಕುಮಾರಿ ಎರಡು ಮಂದಿರ ಇದೆ ಅಲ್ಲಿ ಮೌಂಟಬನ್ನಲ್ಲಿ. ಅದರ್ ಕುಮಾರಿ ಕುಮಾರಿ. ಪ್ರಾಕ್ಟಿಕಲ್ ಮೇ ತುಮಾರ ಯಾದಗಾರ್ ಮಂದಿರ ಏನಾ, ಅದು ಯಾರ್ದು ಮಂದಿರ? ಪ್ರಾಕ್ಟಿಕಲಲ್ಲಿ ನಿಮ್ಮದೇ ಮಂದಿರ ಆಗಿದೆ. अब बाप बेट समझाते हैं, तुम जबकि ब्रह्म कुमार कुमारियाँ हो तो ಏನು ಹೇಳ್ತಾರೆ, ಯಾವಾಗ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಅಂದಾಗ, ಸಹೋದರ ಸಹೋದರಿ ಆಗಿದ್ದೀರಿ ಅಂದಾಗ, ಕ್ರಿಮಿನಲ್ ಎಸಾಲ್ಟ್ ಹೋನ ಸಕೆ, ಕುದೃಷ್ಟಿ, ವಿಕಾರಿ ದೃಷ್ಟಿ, ವಿಕಾರಿ ಕರ್ಮ ನಡೀಲಿಕ್ಕೆ ಸಾಧ್ಯ ಇಲ್ಲ. ನಹಿತೋ, ಇಲ್ಲಾಂದರೆ ಬ್ರಹ್ಮ ಕುಮಾರ ಕುಮಾರಿ ಅಂತ ಹೇಳಿ ಆ ಕುದೃಷ್ಟಿ ಇತ್ತು ಅಂದಾಗ, ಬಹುತ್ ಬಡಿ ಸಜಾ ಹೋ ಜಾಯಿ, ಬಹಳ ದೊಡ್ಡ ಸಜೆ ಆಗುತ್ತೆ, ಶಿಕ್ಷೆ ಸಿಗುತ್ತೆ. ದೇಹ ಅಭಿಮಾನ ಮೇ ಆನೆ ಸೆ ये भूल जाता है कि हम भाई बहन हैं, ದೇಹ ಅಭಿಮಾನದಲ್ಲಿ ಬರೋದ್ರಿಂದ ಇದು ಮರೆತು ಹೋಗುತ್ತೆ, ನಾವು ಬಾಯಿ ಬಹನ್ ಸಹೋದರ ಸಹೋದರಿ ಆಗಿದ್ದೇವೆ. ये भी बीते है ना, हम भी बीते है ना, तो विकार की दृष्ಟಿ ಜಾನ ಸಕೆ, ಇವರು ಬೀಕೆ ಆಗಿದ್ದಾರೆ, ನಾವು ಬೀಕೆ ಆಗಿದ್ದೀವಿ ಅಂದಾಗ ವಿಕಾರದ ದೃಷ್ಟಿ ಹೋಗೋ ಹಾಗಿಲ್ಲ. ಪರಂತು ಆಸುರಿ ಸಂಪ್ರದಾಯಕ್ಕೆ ಮನುಷ್ಯ ವಿಕಾರ के बिगर रह नहीं सकते हैं, तो ವಿಘ್ನ डालते हैं. ಆದರೆ ಆಸುರಿ ಸಂಪ್ರದಾಯದ ಮನುಷ್ಯರು ವಿಕಾರ ಇಲ್ದಿರೋರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ವಿಘ್ನಗಳನ್ನು ತರಿಸ್ತಾರೆ. ಅಭಿ ತುಮ್ ಬ್ರಹ್ಮ ಕುಮಾರ್ ಕುಮಾರಿಯೋ ಕೋ ಬಾಪ್ ಸೆ ವರ್ಷ ಮಿಲ್ತಾ ಹೈ, ಈಗ ನೀವು ಬ್ರಹ್ಮ ಕುಮಾರ ಕುಮಾರಿಯರಿಗೆ ತಂದೆಯಿಂದ ಆಸ್ತಿ ಸಿಗುತ್ತೆ. ಬಾಪ್ ಕಿ ಶ್ರೀಮತ್ ಪರ್ ಚಲನಾ ಹೈ, ತಂದೆಯ ಶ್ರೀಮತದಂತೆ ನಡೀಬೇಕು. ಯಾವ ಶ್ರೀಮತ? ಪವಿತ್ರ ಬನನ ಹೇ, ಪವಿತ್ರರಾಗಬೇಕು. ಯೇ ಹೇ ಇಸ್ ವಿಕಾರಿ ಮೃತ್ಯುಲೋಕ ಕಾ ಅಂತಿಮ ಜನ್ಮ,
ನಮ್ಮದು ಈ ವಿಕಾರಿ ಮೃತ್ಯು ಲೋಕದ್ದು ಅಂತಿಮ ಜನ್ಮ. ये भी कोई जानते नहीं, ಇದು ಯಾರಿಗೂ ಗೊತ್ತಿಲ್ಲ. ಅಮರ್ ಲೋಕ್ ಮೇ ವಿಕಾರಿ ಕೊಯಿ ಹೋತೆ नहीं, ಇದು ಯಾರಿಗೂ ಗೊತ್ತಿಲ್ಲ. ಯಾವುದು? ಅಮರ ಲೋಕದಲ್ಲಿ ವಿಕಾರಿ ಯಾರೂ ಇರುವುದಿಲ್ಲ. ಉನ್ಹೋ ಕಹಾ ಹಿ ಜಾತಾ ಹಿ, ಅವರಿಗೆ ಹೇಳಲಾಗುತ್ತೆ ಅಮರ ಲೋಕದಲ್ಲಿ ವಿಕಾರಿಗಳಿರುವುದಿಲ್ಲ. ಅವರಿಗೆ ಹೇಳಲಾಗುತ್ತೆ ಸತೋ ಪ್ರಧಾನ್ ಸಂಪೂರ್ಣ ನಿರ್ವಿಕಾರಿ. ಯಹಾ ಹೇ, ಈ ಪ್ರಪಂಚದಲ್ಲಿರುವಂಥವರು ಕಲಿಯುಗದಲ್ಲಿ ತಮೋ ಪ್ರಧಾನ್ ಸಂಪೂರ್ಣ ವಿಕಾರಿ. ಗಾತೆ ಭಿ ಹೈ, ಓ ಸಂಪೂರ್ಣ ನಿರ್ವಿಕಾರಿ. ಹಮ್ ವಿಕಾರಿ ಪಾಪಿ ಹೈ, ದೇವತೆಗಳ ಮುಂದೆ ಹೋಗಿ ಹಾಡ್ತಾರೆ, ನೀವು ಸಂಪೂರ್ಣ ನಿರ್ವಿಕಾರಿ, ನಾವು ವಿಕಾರಿ, ಪಾಪಿ, ನೀಚ, ಕಪಟಿ ಅಂತ ಹೇಳ್ಕೊಳ್ತಾರೆ. ಸಂಪೂರ್ಣ ನಿರ್ವಿಕಾರಿ ಉಂಕಿ ಪೂಜಾ ಕರ್ತಾರೆ, ಅವರಿಗೆ ಮಹಿಮೆ ಮಾಡ್ತಾರೆ, ಅವ್ರಿಗೆ ಪೂಜೆ ಮಾಡ್ತಾರೆ. ಬಾಪ್ನೇ ಸಮझाया है, हम तुम भारतवासी ही पूज्य सो फिर ಪೂಜಾರಿ बनते हो. ಬಾಬಾ ನಮಗೆ ಇದು ತಿಳಿಸಿದ್ದಾರೆ, ನೀವು ಭಾರತವಾಸಿಗಳೇ ಪೂಜ್ಯರಿಂದ ಪೂಜಾರಿಗಳು ಆಗ್ತೀರಿ. ದೇವತೆಗಳಾಗಿರುವಾಗ ಪೂಜ್ಯರು, ನಂತರ ಭಕ್ತಿ ಶುರುವಾದಾಗ ಮೊದಲು ಪೂಜಾರಿಗಳಾಗೋದು ಯಾರು? ನಾವಲ್ವಾ? इस समय भक्ति का प्रभाव बहुत है, ಈ ಸಮಯದಲ್ಲಿ ಭಕ್ತಿದು ಪ್ರಭಾವ ಬಹಳ ಇದೆ. भक्त भगवान को याद करते हैं कि आकर भक्ति का फल दो. ಭಕ್ತರು ಭಗವಂತನನ್ನು ನೆನಪು ಮಾಡ್ತಾರೆ, ಭಗವಂತ ಬಂದು ಭಕ್ತಿಯ ಫಲ ಕೊಡಿ. ಭಕ್ತಿ ಮೇ ಕ್ಯಾ ಹಾಲ್ ಹೋ ಗಯಾ, ಭಕ್ತಿನಲ್ಲಿ ಏನು ಗತಿ ಆಗ್ಬಿಟ್ಟಿದೆ. ಎಷ್ಟು ಕುರುಡು ನಂಬಿಕೆಗಳು, ಮೂಢನಂಬಿಕೆಗಳು, ಶೋ ಅಲ್ವಾ, ಒಂದು ಹೆದರಿಕೆಗಾಗಿ ಮಾಡೋದು, ನಮ್ಮ ಮನೆ ಪದ್ಧತಿ ಅಂತ ಮಾಡೋದು. ರಿಯಲಿ ಯಾವುದು ಭಕ್ತಿ ಇತ್ತು, ಪ್ರಾರಂಭದ ಭಕ್ತಿ, ಸತೋ ಪ್ರಧಾನ ಭಕ್ತಿ, ಅವ್ಯಭಿಚಾರಿ ಭಕ್ತಿ, ಅದೆಲ್ಲಿದೆ ಇವಾಗ? ಭಕ್ತಿದು ಏನು ಗತಿ ಆಗ್ಬಿಟ್ಟಿದೆ. ಬಾಪ್ನೆ ಸಮझाया है, ಮುಖ್ಯ ಧರ್ಮಶಾಸ್ತ್ರ ಚಾರ್ ಹಿ, ತಂದೆ ತಿಳಿಸಿದ್ದಾರೆ ಮುಖ್ಯ ಧರ್ಮಶಾಸ್ತ್ರಗಳು 4. एक तो है ड्यूटिज्म, इसमें ब्राह्मण देवता क्षत्रिय तीनों ही आ जाते हैं. ಒಂದಂತೂ ದೇವತಾ ವಂಶಾವಳಿ, ಇದರಲ್ಲಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ 3 ಬಂದ್ಬಿಡುತ್ತೆ. ದೇವತಾ ಇದರಲ್ಲಿ ಬ್ರಾಹ್ಮಣದ್ದು ಸಮಾವೇಶ ಆಗಿದೆ ಅಲ್ವಾ. वो ब्राह्मण धर्म स्थापन, बाप ब्राह्मण धर्म स्थापन करते हैं. ಬ್ರಾಹ್ಮಣೋं की छोटी संगम युग की, ತಂದೆ ಬ್ರಾಹ್ಮಣ ಧರ್ಮ ಸ್ಥಾಪನೆ ಮಾಡ್ತಾರೆ. ಬ್ರಾಹ್ಮಣ ಧರ್ಮದ್ದು ಜುಟ್ಟು ಸಂಗಮ ಯುಗದ್ದು ಅಂದರೆ ಶ್ರೇಷ್ಠ, ದೇವತೆಗಳಿಗಿಂತ ಶ್ರೇಷ್ಠರು ಬ್ರಾಹ್ಮಣರು. ಬ್ರಾಹ್ಮಣರೇ ಆಗಲಿಲ್ಲ ಅಂದರೆ ದೇವತೆಗಳಾಗೋ ಆಗಿಲ್ಲ. ಅದಕ್ಕೆ ಜುಟ್ಟಿನ ಸ್ಥಾನ. ನೆಕ್ಸ್ಟು ಮುಖ ದೇವತೆ. तुम ब्राह्मण अभी पुरुषोत्तम बन रहे हो, ಬ್ರಾಹ್ಮಣ ಬನೆ ಫಿರ್ ದೇವತಾ ಬಂತೆ ಹೋ. ಈಗ ನೀವು ಬ್ರಾಹ್ಮಣರು ಪುರುಷೋತ್ತಮರು ಆಗ್ತಾ ಇದ್ದೀರಾ, ಬ್ರಾಹ್ಮಣರಾಗಬೇಕು, ನಂತರ ದೇವತೆ ಆಗ್ತೀರಾ. ಅದರಿಂದ 3 ಧರ್ಮಗಳು ಒಂದೇ ಸಲ ಸ್ಥಾಪನೆ ಆಗುತ್ತೆ, ಬ್ರಾಹ್ಮಣ ದೇವತಾ ಕ್ಷತ್ರಿಯ. ಓ ಬ್ರಾಹ್ಮಣ ಬಿ ಹೈ ವಿಕಾರಿ, ಆ ಬ್ರಾಹ್ಮಣರು ಲೌಕಿಕ ಬ್ರಾಹ್ಮಣರು ವಿಕಾರಿಯಾಗಿದ್ದಾರೆ. वो भी इन ब्राह्मणों से आगे नमस्ते करते हैं, ಅವರು ಸಹ ಈ ಬ್ರಾಹ್ಮಣರ ಮುಂದೆ ನಮಸ್ತೆ ಮಾಡ್ತಾರೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಕತೆ, ಪ್ರಪಂಚದವರು ಸಹ ಬ್ರಾಹ್ಮಣರ ಮುಂದೆ ಹೋಗಿ ತಲೆ ಬಾಗ್ತಾರಲ್ವ, ಆಶೀರ್ವಾದ ಮಾಡಿ ಅಂತಾರೆ. ಬ್ರಾಹ್ಮಣ ದೇವಿ ದೇವತಾಯ ನಮಃ ಅಂತ ಹೇಳ್ತಾರೆ. ಕ್ಯೋಂಕಿ ಸಮಸ್ತೆ ಹೇ वो ब्रह्मा की संतान थे, अब तो ब्रह्मा की संतान नहीं, हम तो ಬ್ರಹ್ಮ ಕಿ ಸಂತಾನ್ ನಹಿ ಹೇ. ಬಾಬಾ ಹೇಳ್ತಾರೆ, ಅವ್ರೇನು ತಿಳ್ಕೊಳ್ತಾರೆ, ನಾವು ಬ್ರಹ್ಮನ ಸಂತಾನರು ಆಗಿದ್ವಿ. ಬಾಬಾ ಹೇಳ್ತಾರೆ, ಈಗ ಬ್ರಹ್ಮನ ಸಂತಾನರು ಅಲ್ಲ. ಅಭಿ ತುಮ್ ಬ್ರಹ್ಮ ಕಿ ಸಂತಾನ್ ಹೋ, ಈಗ ನಾವು ಬ್ರಹ್ಮನ ಸಂತಾನರಾಗಿದ್ವಿ. ಅವ್ರು ತಿಳ್ಕೊಳ್ತಾರೆ, ನಾವು ಒಮ್ಮೆ ಬ್ರಹ್ಮನ ಸಂತಾನರಾಗಿದ್ವಿ,
ಈಗ ಬ್ರಹ್ಮನ ಸಂತಾನರಲ್ಲ ಅಂತ. ಈಗ ನಾವು ಬ್ರಹ್ಮನ ಸಂತಾನರಾಗಿದ್ದೀವಿ. ತುಮಕೋ ಸಬ್ ನಮಃ ಕರೆಂಗೆ, ನಿಮಗೆ ಎಲ್ಲರೂ ನಮಃ ಹೇಳ್ತಾರೆ. ತುಮ್ ಫಿರ್ ದೇವಿ ದೇವತಾ बनते हो, अभी तुम ब्रह्मा कुमार कुमारियाँ बने हो, फिर बनेंगे. ಈಗ ನೀವು ದೇವಿ ದೇವತೆಗಳು ಆಗ್ತೀರಾ, ಈಗ ಬ್ರಹ್ಮ ಕುಮಾರ ಕುಮಾರಿಯರು ಆಗಿದ್ದೀರಾ, ನಂತರ ಆಗ್ತೀರಾ ದೇವಿ ಕುಮಾರ್ ಕುಮಾರಿಯಾ. इस समय तुम्हारी ये जीवन, ಎಂತಹ ಜೀವನ ನಮ್ದು ಈ ಜೀವನ, बहुत बहुत अमूल्य है, क्योंकि तुम जगत की माताएं गाई हुई हो. ನಿಮ್ಮದು ಬಹಳ ಬಹಳ ಅಮೂಲ್ಯ ಜೀವನವಾಗಿದೆ. ಯಾಕೆ? ನೀವು ಜಗತ್ತಿನ ಮಾತೆಯರು ಅಂತ ಗಾಯನ ಇದೆ. ಹದ್ದಿನಿಂದ ಬೇಹದ್ದಿನ ಇಲ್ಲಿ ಬಂದ್ವಿ ಅಲ್ವಾ. ಸಾಧಾರಣ ಮಾತೆಯರು ಜಗನ್ಮಾತೆಯರು ಆಗ್ಲಿ. वो हद से निकल बेहद में, तुम हद से निकल बेहद में आए हो. ಹದ್ದಿನಿಂದ ಬೇಹದ್ದಿನಲ್ಲಿ ಬಂದಿದ್ದೀರಾ, ಅದರಿಂದ ಸಾಧಾರಣ ಮಾತೆಯರು ಏನಾಗ್ಬಿಟ್ರಿ? ಜಗನ್ಮಾತೆಯರಾಗ್ಬಿಟ್ರಿ. तुम जानते हो हम इस जगत का कल्याण करने वाले. ಜಗನ್ಮಾತೆಯರು ಅಂದರೆ ಯಾರು? ಮಾತೆ ಅಂದರೆ ಪಾಲನೆ ಕೊಡುವಂಥವರಲ್ವಾ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ, ನೀವು ಜಗತ್ತಿನ ಕಲ್ಯಾಣ ಮಾಡುವಂಥವರು. तो हर एक जगत अंबा जगत पिता ठहरे. ಅದರಿಂದ ಬ್ರಹ್ಮ ಕುಮಾರ ಕುಮಾರಿ ಅಂದರೆ ಪ್ರತಿಯೊಬ್ಬರು ಜಗದಂಬ ಜಗತ್ ಪಿತಾ ಆಗಿದ್ದಾರೆ. इस नरक में मनुष्य बड़े दुखी है, हम उनकी रूहानी सेवा करने आए हैं. ಈ ನರಕದಲ್ಲಿ ಮನುಷ್ಯರು ಬಹಳ ದುಃಖಿಗಳಾಗಿದ್ದಾರೆ, ನಾವು ಅವರ ಸೇವೆ ಮಾಡಲಿಕ್ಕಾಗಿ ಬಂದಿದ್ದೀವಿ. हम उनको ಸ್ವರ್ಗವಾಸಿ ಬನಾಕರ್ ಹಿ ಚೋಡೆಂಗೆ, ನಾವು ಅವರನ್ನು ಸ್ವರ್ಗವಾಸಿ ಮಾಡೇ ಮಾಡ್ತೀವಿ. ತುಮ್ ಹೋ, ಬಾಬಾ ಹೇಳ್ತಾರೆ ನೀವಾಗಿದ್ದೀರಾ ಸೇನಾ, ಇನ್ಕೋ ಯುದ್ಧ ಸ್ಥಳವೇ ಕಹಾ ಜಾತಾ ಹೈ. ಇದಕ್ಕೆ ಯುದ್ಧ ಸ್ಥಳ ಅಂತಲೂ ಹೇಳಲಾಗುತ್ತೆ. ಮೊದಲನೇದೇ ಏನು ಹೇಳಿದ್ರು? ಕರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ್ರಲ್ಲ. ಯಾದವ್ ಕೌರವ್ ಅವ್ರ ಪಾಂಡವ್ ಇಕ್ಕಟ್ಟೆ ಇರ್ತೀವಿ. ಬಾಬಾ ಹೇಳ್ತಾರೆ ಯುದ್ಧ ಸ್ಥಳದಲ್ಲಿ ಯಾದವರು ಕೌರವರು ಪಾಂಡವರು ಒಟ್ಟಾಗಿ ಇರ್ತಾರೆ. ಬಾಯಿ ಬಾಯಿ ಹೇನಾ, ಸಹೋದರರಲ್ವಾ. अब तुम्हारी युद्ध भाई बहनों से नहीं, तुम्हारी युद्ध है ರಾವಣ ಸೆ. ಈಗ ನಿಮ್ಮ ಯುದ್ಧ ಸಹೋದರರೊಂದಿಗಲ್ಲ. ಅಲ್ಲಿ ಯಾದವರು ಪಾಂಡವರು ಕೌರವರು ಯುದ್ಧ ತೋರಿಸಿದ್ರು ಸಹೋದರರು. ಇಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಯುದ್ಧ ಸಹೋದರರೊಂದಿಗಲ್ಲ, ನಿಮ್ಮ ಯುದ್ಧ ರಾವಣನೊಂದಿಗೆ. ಬಾಯಿ बहनों को तुम समझाते हो मनुष्य से देवता बनाने लिए. ಇನ್ನು ನೀವೇನು ಮಾಡ್ತೀರಾ? ಸಹೋದರ ಸಹೋದರಿಯರಿಗೆ ತಿಳಿಸ್ತೀರಾ ಮನುಷ್ಯರಿಂದ ದೇವಿ ದೇವತೆ ಆಗ್ಲಿಕ್ಕಾಗಿ. तो बाप समझाते हैं देह सहित देह के सब संबंध छोड़ने हैं. ತಂದೆ ತಿಳಿಸ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳು ಬಿಡಬೇಕು, ಮರಿಬೇಕು. ये है पुरानी दुनिया, कितने बड़े बड़े डैम कैनाल्स आदि बनाते हैं क्योंकि ಹಾನಿ नहीं है. ಇದು ಹಳೆಯ ಪ್ರಪಂಚ, ಇದರಲ್ಲಿ ಎಷ್ಟು ದೊಡ್ಡ ದೊಡ್ಡ ಡ್ಯಾಮ್ಗಳು ಕಾಲುವೆಗಳು ಎಲ್ಲ ಮಾಡ್ತಾರೆ. ಯಾಕೆ? ನೀರಿನ ಅಭಾವ. ಪ್ರಜಾ ಬಹುತ್ ಬಡ್ ಗಯಿ, ವहाँ तो बहुत रहते ही, वहाँ तो तुम रहते ही बहुत ತೋಡೆ ಹೋ. ಇಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಗೋಯ್ತು, ಅಲ್ಲಂತೂ ನೀವು ಇರ್ತೀರಿ ಬಹಳ ಕಮ್ಮಿ ಸಂಖ್ಯೆಯಲ್ಲಿ. नदियों में पानी भी ढेर रहता है, अनाज भी बहुत रहता है. ಅಲ್ಲಿ ಸತ್ಯುಗದಲ್ಲಿ ನದಿಗಳಲ್ಲಿ ನೀರು ತುಂಬಿರುತ್ತೆ, ಮತ್ತೆ ದವಸ ಧಾನ್ಯಗಳು ಬಹಳ ಇರುತ್ತೆ. यहाँ तो इस धरणी पर करोड़ों मनुष्य है. ಇವಾಗ ಈ ಭೂಮಿ ಮೇಲೆ ಕೋಟ್ಯಾಂತರ ಮನುಷ್ಯರಿದ್ದಾರೆ. यहाँ सारा धरणी पर शुरू में 9-10 लाख होते हैं. ಅಲ್ಲಿ ಸತ್ಯುಗದಲ್ಲಿ ಇಡೀ ವಿಶ್ವದಲ್ಲೇ ಶುರುವಿನಲ್ಲಿ 9 ಲಕ್ಷ ಜನಸಂಖ್ಯೆ ಇರುತ್ತೆ. ಅವ್ರು ಕೋಯಿ ಖಂಡ್ ಹೋತಾ ನಹಿ, ಬೇರೆ ಯಾವ ಖಂಡ ಇರೋದಿಲ್ಲ. ತುಮ್ ತೋಡೆ ಸೇ ಹಿ ವಹಾ ರಹತೆ ಹೋ, ನೀವು ಸ್ವಲ್ಪ ಜನನೇ ಅಲ್ಲಿ ಇರ್ತೀರಿ.
तुमको कहाँ जाने की दरकार नहीं रहती, ನಿಮಗೆ ಎಲ್ಲೂ ಹೋಗುವ ಅವಶ್ಯಕತೆ ಇರುವುದಿಲ್ಲ. ವಹಾ ಹೈ ಹಿ ಬಹಾರಿ ಮೋಸಮ್, ಬಾಬಾ ಹೇಳ್ತಾರೆ ಅದು ಹಾಗೇ ಇದೆ ವಸಂತ ಋತು. ಅಲ್ವಾ, ಎಷ್ಟು 5 ತತ್ವಗಳು ಸುಖದಾಯಿ. ಇವಾಗ ಬಿಸಿಲು ಕಾಲ ಬಂತು ಅಂದರೆ ಹಿಲ್ ಸ್ಟೇಷನ್ಗಳಿಗೆ ಹೋಗ್ತಾರೆ, ಸ್ವಲ್ಪ ದಿವಸ ತಣ್ಣಗಿದ್ಬಿಟ್ಟು ಬರೋಣ ಅಂತ ಅಲ್ವಾ. ಅದರಿಂದ ಅಲ್ಲಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಯಾವಾಗಲೂ ವಸಂತ ಋತುನೇ. 5 ತತ್ವ ಭಿ ಕೋಯಿ ತಕ್ಲೀಫ್ ನಹಿ ದೇತೆ, 5 ತತ್ವಗಳು ಸಹ ಏನು ಕಷ್ಟ ಕೊಡೋದಿಲ್ಲ. ಆರ್ಡರ್ ಮೇ ಇರುತ್ತೆ ಅಲ್ವಾ, ಆರ್ಡರಲ್ಲಿರುತ್ತೆ, ಲಾಫುಲ್ ಅಲ್ವಾ, ಎಲ್ಲವೂ ರಿಲಿಜಿಯಸ್ ರೈಟಿಯಸ್ ಲಾಫುಲ್ಲಲ್ಲಿರುತ್ತೆ. ದುಃಖ ಕಾ ನಾಮ್ ನಹಿ, ಓ ಹೈ ಹಿ ಬಹಿಸ್ತ್, ಅಭಿ ಹೈ ದೋಜಕ್. ಅದಾಗೆ ಇದೆ ಬಹಿಸ್ ಸ್ವರ್ಗ, ಇದಾಗಿದೆ ನರಕ. ये शुरू होता ही बीच में, ಸ್ವರ್ಗ ನರಕ ಆಗೋದು ಯಾವಾಗಿಂದ? ಮಧ್ಯದಿಂದ. देवता ये वाम मार्ग में गिरते हैं तो फिर रावण का राज्य शुरू होता है. ದೇವತೆಗಳು ವಾಮ ಮಾರ್ಗದಲ್ಲಿ ಬೀಳ್ತಾರೆ, ಆವಾಗ ರಾವಣ ರಾಜ್ಯ ಶುರುವಾಗುತ್ತೆ. तुम समझ गए हो हम डबल सिरताज पूज्य बनते हैं, फिर सिंगल ताज वाले बनते हैं. ನೀವು ತಿಳ್ಕೊಂಡಿದ್ದೀರಾ, ನಾವು ಡಬಲ್ ಸಿರ್ತಾಜ್ ಪೂಜ್ಯರು ಆಗ್ತೀವಿ. 2 ಕಿರೀಟಧಾರಿಗಳು, ಪವಿತ್ರತೆ ಕಿರೀಟ ಒಂದು, ರತ್ನ ಜಡಿತ ಕಿರೀಟ. ನಂತರ ಸಿಂಗಲ್ ಕಿರೀಟ, ರತ್ನ ಜಡಿತ ಕಿರೀಟ ಮಾತ್ರ. ಸತ್ಯುಗ ಮೇ ಪವಿತ್ರತಾ ಕಿ ಭಿ ನಿಶಾನಿ ಹೈ, ಸತ್ಯುಗದಲ್ಲಿ ಪವಿತ್ರತೆದು ಆ ಕಿರೀಟ ತೋರಿಸ್ತಾರೆ. ದೇವತಾ ಯೇ ಸಬ್ ಹೈ ಪವಿತ್ರ, ಯಹಾ ಪವಿತ್ರ ಕೋಯಿ ಹೈ ನಹಿ. ದೇವತೆಗಳು ಎಲ್ಲರೂ ಪವಿತ್ರರು, ಇಲ್ಲಿ ಯಾರು ಪವಿತ್ರರು ಇಲ್ಲ. जन्म तो विकार फिर भी विकार से लेते हैं ना, इसलिए ಬಾಬಾ ಹೇಳ್ತಾರೆ ಅಷ್ಟು ಸಮಯ ತ್ಯಾಗ ತಪಸ್ಸು ಮಾಡಿದ್ರು, ಸನ್ಯಾಸಿ ಆಗಿದ್ರು, ಆದರೂ ಜನ್ಮ ವಿಕಾರದಿಂದಲೇ ಪಡ್ಕೊಳ್ತಾರೆ. ಇಸ್ಲಿಯೇ ಇಸೆ ಭ್ರಷ್ಟಾಚಾರಿ ದುನಿಯಾ ಕಹ ಜಾತಾ ಹೈ. ಭ್ರಷ್ಟಾಚಾರಿ, ಎಲ್ಲರಿಗೂ ವಿಕಾರದಿಂದ ಜನ್ಮ, ಅದರಿಂದ ಭ್ರಷ್ಟಾಚಾರಿ ಪ್ರಪಂಚ ಅಂತ ಹೇಳಲಾಗುತ್ತೆ. सत्युग है श्रेष्ठाचारी, विकार को ही भ्रष्टाचार कहा जाता है. ಸತ್ಯುಗ ಆಗಿದೆ ಶ್ರೇಷ್ಠಾಚಾರಿ, ವಿಕಾರಕ್ಕೇನೆ ಭ್ರಷ್ಟಾಚಾರ ಅಂತ ಹೇಳಲಾಗುತ್ತೆ. ಇಲ್ಲಿ ಕೇವಲ ಲಂಚ ತಗೊಳ್ಳೋದಕ್ಕೆ ಭ್ರಷ್ಟಾಚಾರ ಅಂತಾರೆ, ಬಾಬಾ ಹೇಳ್ತಾರೆ ವಿಕಾರಕ್ಕೇನೆ ಭ್ರಷ್ಟಾಚಾರ ಅಂತ ಹೇಳಲಾಗುತ್ತೆ. बच्चे जानते हैं सत्युग में पवित्र प्रवृत्ति मार्ग था, अब ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇತ್ತು, ಈಗ ಅಪವಿತ್ರ ಹೋಗಲಿ ಹೈ. अब फिर पवित्र श्रेष्ठाचारी दुनिया बनती है, ಈಗ ಪುನಃ ಪವಿತ್ರ ಶ್ರೇಷ್ಠಾಚಾರಿ ಪ್ರಪಂಚ ಆಗುತ್ತೆ. ಸೃಷ್ಟಿ का चक्र फिरता रहता है ना, ಯಾಕೆ ಸೃಷ್ಟಿ ಚಕ್ರ ತಿರುಗ್ತಾ ಇರುತ್ತೆ. परमपिता परमात्मा को ही पतित पावन कहा जाता है. मनुष्य कह देते भगवान प्रेरणा से करता है. ಪರಂಪಿತ ಪರಮಾತ್ಮನಿಗೇನೆ ಪತಿತ ಪಾವನ ಅಂತ ಹೇಳಲಾಗುತ್ತೆ. ಮನುಷ್ಯರು ಏನು ಹೇಳ್ಬಿಡ್ತಾರೆ, ಭಗವಂತ ಪ್ರೇರಣೆಯಿಂದ ಮಾಡ್ತಾರೆ. ಆ ಪ್ರೇರಣಾ ಮಾನ ವಿಚಾರ, ಇಸ್ಮೇ ಪ್ರೇರಣಾ ಕಿ ತೋ ಬಾತಿ ನಹಿ. ಪ್ರೇರಣೆ ಅಂದರೆ ವಿಚಾರ, ಅಲ್ಲಿ ಕೂತ್ಕೊಂಡು ವಿಚಾರ ಕಳಿಸ್ತಾರೆ, ನಮ್ಮ ಬುದ್ಧಿಗೆ ವಿಚಾರ ಕಳಿಸೋದು, ಪ್ರೇರಣೆ ಕೊಡೋದು. ಬಾಬಾ ಹೇಳ್ತಾರೆ ಇದರಲ್ಲಿ ಪ್ರೇರಣೆ ಮಾತು ಯಾವುದೂ ಇಲ್ಲ. ಓ ಖುದ್ದು ಕಹತೆ ಹೇ हमको ಶರೀರ का ಆಧಾರ लेना पड़ता है. ಖುದ್ದು ಹೇಳ್ತಾರೆ ನಾನು ಶರೀರದ ಆಧಾರ ತಗೊಳ್ಬೇಕಾಗಿ ಬರುತ್ತೆ. ಮೈ ಬಿಗರ್ ಮುಖ್ ಕೆ ಶಿಕ್ಷಾ ಕೈಸೆ ದೇ, ಬಾಯಿ ಇಲ್ದಿರ ನಾನು ಶಿಕ್ಷಣ ಹೇಗೆ ಕೊಡೋದು. ಪ್ರೇರಣಾ ಸೆ ಕೋಯಿ ಶಿಕ್ಷಾ ದಿ ಜಾತಿ ಹೈ ಕ್ಯಾ, ಪ್ರೇರಣೆಯಿಂದ ಯಾವುದಾದರೂ ಶಿಕ್ಷಣ ಕೊಡಲಾಗುತ್ತಾ ಏನು. ಭಗವಾನ್ ಪ್ರೇರಣಾ ಸೆ ಕುಚ್ ಭಿ ನಹಿ ಕರ್ತೆ, ಭಗವಂತನು ಪ್ರೇರಣೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ತೋ ಬಚ್ಚೋಂ ಕೋ ಪಢಾತೆ ಹೇ, ಪ್ರೇರಣಾ ಸೆ ಪಢಾಯಿ ಥೋಡೆ ಹಿ ಹೋ ಸಕ್ತಿ ಹೇ. ತಂದೆ ಮಕ್ಕಳಿಗೆ ಓದಿಸ್ತಾರೆ, ಪ್ರೇರಣೆಯಿಂದ ಯಾರಾದರೂ ಟೀಚರು ಸ್ಟೂಡೆಂಟ್ಗೆ ಓದನ್ನು ಓದಿಸ್ಲಿಕ್ಕೆ ಸಾಧ್ಯ ಇದೆಯಾ. ಸಿವಾಯ್ ಬಾಪ್ ಕೆ ದೃಷ್ಟಿ ಕೆ सृष्टि के आदि मध्य अंत का राज कोई भी बता ना सके. ತಂದೆ ವಿನಃ ಸೃಷ್ಟಿ ಆದಿ ಮಧ್ಯ ಅಂತದ ರಹಸ್ಯ ಯಾರು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
बाप को ही नहीं जानते हैं, ತಂದೆ ಬಗ್ಗೆನೇ ಗೊತ್ತಿಲ್ಲ. कोई कहते लिंग, कोई कहते ಅಖಂಡ ಜ್ಯೋತಿ, ಕೆಲವರು ಹೇಳ್ತಾರೆ ಲಿಂಗ, ಕೆಲವರು ಹೇಳ್ತಾರೆ ಅಖಂಡ ಜ್ಯೋತಿ. कोई कहते ಬ್ರಹ್ಮ ಹಿ ಈಶ್ವರ ಹೇ, ಕೆಲವರು ಏನು ಹೇಳ್ತಾರೆ ಆ ಬ್ರಹ್ಮ ತತ್ವ ಯಾವುದಿದೆ ಅದೇ ಈಶ್ವರ. ತತ್ವಜ್ಞಾನಿ ಬ್ರಹ್ಮಜ್ಞಾನಿ ಬಿ ಹೈನಾ, ತತ್ವಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಸಹ ಇದ್ದಾರಲ್ವಾ. ಶಾಸ್ತ್ರೋं में दिखा दिया है 84 लाख ಯೋನಿಯ, ಶಾಸ್ತ್ರಗಳಲ್ಲಿ ಏನು ತೋರಿಸಿದ್ದಾರೆ, 84 ಲಕ್ಷ ಯೋನಿಗಳಾದ ನಂತರ ಮಾನವ ಜನ್ಮ. अब अगर 84 लाख जन्म होते तो कल्प बहुत बड़ा चाहिए. 84 ಲಕ್ಷ ಜನ್ಮ ಅಂದಾಗ ಕಲ್ಪ ಎಷ್ಟು ದೊಡ್ಡದಾಗಬೇಕು. कोई हिसाब ही निकाल ना सके, ಲೆಕ್ಕ ತೆಗಿಲಿಕ್ಕೆ ಆಗೋದಿಲ್ಲ. वो तो सत्युग को ही लाखों वर्ष कहते थे, सत्युगಕ್ಕೇನೆ ಲಕ್ಷಾಂತರ ವರ್ಷ ಹೇಳ್ಬಿಟ್ಟಿದ್ದಾರೆ. बाप कहते हैं सारी सृष्टि चक्र की ही 5000 वर्ष का है, इडೀ सृष्टि चक्रದ್ದೇ 5000 ವರ್ಷದ್ದಾಗಿದೆ. 84 लाख जन्मों के लिए तो टाइम भी इतना चाहिए ना. 84 ಲಕ್ಷ ಜನ್ಮ ಪಡಿಬೇಕು ಅಂದರೆ ಅದಕ್ಕೆ ಸಮಯನೂ ಅಷ್ಟು ಬೇಕಾಗಿದೆ ಅಲ್ವಾ. ಈ ಶಾಸ್ತ್ರ ಸಬ್ ಹೈ, ಈ ಶಾಸ್ತ್ರ ಅದೆಲ್ಲ ಭಕ್ತಿ ಮಾರ್ಗಕ್ಕೆ, ಅದರಲ್ಲಿ ಜ್ಞಾನ ಇಲ್ಲ. बाप कहते हैं मैं आकर तुमको इन सब शास्त्रों का ಸಾರ ಸಮಜಾತಾ ಹೂँ, ತಂದೆ ಹೇಳ್ತಾರೆ ನಾನು ಬಂದು ನಿಮಗೆ ಈ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ತೀನಿ. ಈ ಸಬ್ ಭಕ್ತಿ ಮಾರ್ಗ ಕಿ ಸಾಮಗ್ರಿ, ಇನ್ಸೆ ಕೋಯಿ ಭಿ ಮೇರೆ ಕೋ ಪ್ರಾಪ್ತ नहीं हो सकते. ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿ, ಇದರಿಂದ ಬಾಬಾ ಹೇಳ್ತಾರೆ ಯಾರೂ ನನ್ನನ್ನು ಪಡೆಯಲಿಕ್ಕೆ ಆಗೋದಿಲ್ಲ. जब मैं आता हूँ तब भी सबको ले जाता हूँ, ಯಾವಾಗ ನಾನು ಬರ್ತೀನಿ ಆಗಲೇ ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ. मुझे बुलाते ही है, ನನ್ನನ್ನು ಕೂಗೋದೆ हे पतित पावन आओ, पावन बनाकर हमको पावन दुनिया में ले चलो, पावन ಮಾಡಿ पावन ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ. फिर ढूंढने के लिए धक्का क्यों खाते हो, ಮತ್ತೆ ಹುಡುಕ್ಲಿಕ್ಕಾಗಿ ಯಾಕೆ ಅಷ್ಟೊಂದು ಪೆಟ್ಟು ತಿಂತೀರಾ. कितना दूर दूर पहाड़ों आदि पर जाते हैं, ಎಷ್ಟು ದೂರ ದೂರ ಬೆಟ್ಟಗಳ ಮೇಲೆ ಎಲ್ಲ ಹೋಗ್ತಾರೆ. आजकल के कितने मंदिर खाली पड़े हैं, कोई जाता नहीं. ಈ ಸಮಯದಲ್ಲಿ ಎಷ್ಟೊಂದು ಮಂದಿರಗಳು ಖಾಲಿ ಬಿದ್ದಿವೆ, ಯಾರೂ ಹೋಗೋದೇ ಇಲ್ಲ. अभी तुम बच्चे ऊंचते ऊंच बाप की बायोग्राफी को भी जान गए हो, ಈಗ ನೀವು ಮಕ್ಕಳು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಬಯೋಗ್ರಫಿ ಜೀವನ ಚರಿತ್ರೆಯನ್ನು ಸಹ ತಿಳ್ಕೊಂಡ್ಬಿಟ್ಟಿದ್ದೀರಿ. ಬಾಪ್ ಬಚ್ಚೋं को सब कुछ देकर, ತಂದೆ ಮಕ್ಕಳಿಗೆ ಎಲ್ಲವನ್ನೂ ಕೊಟ್ಟು फिर 60 वर्ष बाद वानप्रस्थ में बैठ जाते हैं. ಲೌಕಿಕದಲ್ಲೂ ಸಹ ಪದ್ಧತಿ ಇತ್ತು, 60 ವರ್ಷಕ್ಕೆ ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟು ವಾನಪ್ರಸ್ಥಿಗಳು ಆಗಬೇಕು, ಯಾವುದಾದ್ರೂ ಒಂದು ಸತ್ಸಂಗದಲ್ಲೋ ಆಶ್ರಮದಲ್ಲೋ ಹೋಗಿ ಇರಬೇಕು. ये रस्म भी अब की है, त्योहार भी इस समय के है. ಈ ಪದ್ಧತಿನೂ ಈಗಿಂದು, ಮತ್ತೆ ಹಬ್ಬಗಳು ಸಹ ಎಲ್ಲ ಈ ಸಮಯದ್ದೇ ಆಗಿದೆ. तुम जानते हो अभी हम, ನಿಮಗೆ ಗೊತ್ತಿದೆ ಈಗ ನಾವು ಎಲ್ಲಿದ್ದೀವಿ, संगम पर खड़े हैं. रात के बाद फिर दिन होगा, ರಾತ್ರಿಯ ನಂತರ ಏನಾಗುತ್ತೆ, ಹಗಲು ಬರುತ್ತೆ. अब तो घोर अंधियार है, ಈಗ ಘೋರ ಕಗ್ಗತ್ತಲು. ಗಾತೆ भी है, ಹಾಡ್ತಾರೆ, ಏನು ಹಾಡ್ತಾರೆ, ज्ञान सूर्य प्रगट तुम बाप को और रचना के आदि मध्य अंत को अब जानते हो. ಜ್ಞಾನ ಸೂರ್ಯ ಪ್ರಕಟರಾದರೂ ನೀವು ತಂದೆಯನ್ನು, ರಚನೆಯ ಆದಿ ಮಧ್ಯ ಅಂತ್ಯವನ್ನು ಎಲ್ಲವನ್ನೂ ತಿಳ್ಕೊಂಡಿದ್ದೀರಿ. जैसे बाप नॉलेजफुल है, तुम भी मास्टर नॉलेजफुल हो गए हो. ಹೇಗೆ ತಂದೆ ಜ್ಞಾನ ಸಾಗರ, ಅದೇ ರೀತಿ ನೀವು ಜ್ಞಾನಪೂರ್ಣರು ಆಗಿದ್ದೀರಿ. तुम बच्चों को बाप से वर्षा मिलता है, ನೀವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುತ್ತೆ. ಯಾವ ಆಸ್ತಿ,
बेहद का सुख का, बेहद्दिನ ಸುಖದ ಆಸ್ತಿ. ಲೌಕಿಕ ಬಾಪ್ ಸೆ ತೋ ಹದ್ ಕಾ ವರ್ಷ ಮಿಲ್ತಾ ಹೈ. ಲೌಕಿಕ ತಂದೆಯಿಂದ ಕೇವಲ ಒಂದು ಹಣದ ಆಸ್ತಿ, ಅದು ಲಿಮಿಟ್ ಅವ್ರ ಹತ್ರ ಎಷ್ಟಿದೆ ಅಷ್ಟು ಕೊಡ್ತಾರೆ. ಜಿಸ್ಸೆ ಅಲ್ಪಕಾಲ ಕಾ ಸುಖ ಮಿಲ್ತಾ ಹೈ, ಯಾವುದರಿಂದ ಅಲ್ಪಕಾಲದ ಸುಖ ಸಿಗುತ್ತೆ. ಜಿನ್ಕೋ ಸನ್ಯಾಸಿ ಕಾಂಗವಿಷ್ಟ ಸಮಾನ ಸುಖ ದೇತೆ ಹೈ, ಯಾವುದನ್ನ ಸನ್ಯಾಸಿಗಳು ಕ್ಷಣಿಕ ಸುಖ ಅಂತ ಹೇಳ್ತಾರೆ. वो फिर यहाँ आकर सुख के लिए पुरुषार्थ कर न सके. ಅವರು ಸುಖದ ಬಗ್ಗೆ ಕ್ಷಣಿಕ ಸುಖ ಅಂತ ಹೇಳಿದ್ರು, ಅವರು ಶಾಂತಿಗೆ ಮಹತ್ವ ಕೊಡ್ತಾರೆ. ಅದರಿಂದ ಅವರು ಇಲ್ಲಿ ಬಂದು ಸುಖಕ್ಕಾಗಿ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓ ಹೈ ಹಿ ಹಠಯೋಗಿ ತುಮ್ ಹೋ ರಾಜಯೋಗಿ, ತುಮಾರ ಯೋಗ ಹೈ, ನಿಮ್ಮ ಯೋಗ ಆಗಿದೆ ಬಾಪ್ ಕೆ ಸಾಥ್, ತಂದೆಯ ಜೊತೆ. ಉನೋಂಕಾ ಹೈ ತತ್ವೋಂ ಕೆ ಸಾಥ್, ಅವರದು ತತ್ವಗಳೊಂದಿಗೆ ಯೋಗ. ये भी ड्रामा बना हुआ है, ಇದು ಸಹ ಡ್ರಾಮಾ ಮಾಡಲ್ಪಟ್ಟಿದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग, नमस्ते नमस्ते नमस्ते. धारणा के लिए मुख्य सार. पावन बनने के लिए हम आत्मा बाई बाई है. ಪಾವನರಾಗಲಿಕ್ಕಾಗಿ ನಾವು ಆತ್ಮ ಸಹೋದರರಾಗಿದ್ದೀವಿ. ಫಿರ್ ಬ್ರಹ್ಮ ಬಾಪ್ ಕಿ ಸಂತಾನ್ ಬಾಯಿ ಬೆಹನ್ ಹೈ, ನಂತರ ಬ್ರಹ್ಮ ತಂದೆಯ ಸಂತಾನರು ಸಹೋದರ ಸಹೋದರಿ ಆಗಿದ್ದೀವಿ. ಈ ದೃಷ್ಟಿ ಪಕ್ಕಿ ಕರ್ನಿ ಹೈ, ಈ ದೃಷ್ಟಿ ಪಕ್ಕಾ ಮಾಡ್ಕೊಳ್ಬೇಕು ಅಂದ್ರು. आत्मा और शरीर दोनों को ही पावन सतो प्रधान बनाना है. ಆತ್ಮ ಮತ್ತು ಶರೀರ ಎರಡನ್ನೂ ಪಾವನ ಸತೋ ಪ್ರಧಾನ ಮಾಡ್ಕೊಳ್ಬೇಕಾಗಿದೆ. ದೇಹ ಅಭಿಮಾನ ಛೋಡ್ ದೇನಾ ಹೈ, ದೇಹ ಅಭಿಮಾನ ಬಿಟ್ಬಿಡ್ಬೇಕು. ಎರಡನೇದು ಮಾಸ್ಟರ್ ನಾಲೆಜ್ಫುಲ್ ಬನ್ सभी को रचता और रचना का ज्ञान सुनाकर घोर अंधियारे से निकालना है. ಮಾಸ್ಟರ್ ಜ್ಞಾನ ಪೂರ್ಣರಾಗಿ ಎಲ್ಲರಿಗೂ ರಚಯಿತ ರಚನೆಯ ಜ್ಞಾನ ತಿಳಿಸಿ ಘೋರ ಅಂಧಕಾರದಿಂದ ತೆಗಿಬೇಕು, ಅವರನ್ನು ಹೊರಕ್ಕೆ ತೆಗಿಬೇಕು. ನರಕವಾಸಿ ಮನುಷ್ಯೋं की रूहानी सेवा कर ಸ್ವರ್ಗವಾಸಿ बनाना है. ನರಕವಾಸಿ ಮನುಷ್ಯರದು ಆತ್ಮೀಯ ಸೇವೆ ಮಾಡಿ ಸ್ವರ್ಗವಾಸಿ ಮಾಡಬೇಕು. वरदान मास्टर ज्ञान सागर बन ज्ञान की गहराई में जाने वाले. ಮಾಸ್ಟರ್ ಜ್ಞಾನ ಸಾಗರ ಆಗಿ ಜ್ಞಾನದ ಆಳದಲ್ಲಿ ಹೋಗುವಂಥವರು. ಅನುಭವ ರೂಪಿ ರತ್ನೋಸೆ ಸಂಪನ್ನ ಭವ, ಅನುಭವ ರೂಪಿ ರತ್ನಗಳಿಂದ ಸಂಪನ್ನರು ಆಗಿ. ಸಾಗರದ ಒಳಗೆ ಹೋದಾಗ ರತ್ನಗಳು ಸಿಗುತ್ತವೆ, ಸಾಗರದ ಮೇಲೆ ಮೇಲೆ ಕಪ್ಪೆ ಚಿಪ್ಪುಗಳು ಅಲ್ವಾ. तो जैसे बच्चे ज्ञान की गहराई में जाते हैं, ಹೇಗೆ ಮಕ್ಕಳು ಜ್ಞಾನದ ಆಳದಲ್ಲಿ ಹೋಗ್ತಾರೆ, वे ಅನುಭವ ರೂಪಿ ರತ್ನೋं से ಸಂಪನ್ನ बनते हैं, ಅವರು ಅನುಭವಿ ರೂಪಿ ರತ್ನಗಳಿಂದ ಸಂಪನ್ನರು ಆಗ್ತಾರೆ. एक है ज्ञान सुनना और सुनाना, दूसरा है ಅನುಭವಿ ಮೂರತ್ बनना. ಒಂದಾಗಿದೆ ಜ್ಞಾನ ಕೇಳೋದು, ಬೇರೆಯವರಿಗೆ ಹೇಳೋದು. ಇನ್ನೊಂದಾಗಿದೆ ಎರಡನೇದು ಅನುಭವಿ ಮೂರತ್ बनना. ಅನುಭವಿ ಸದಾ ಅವಿನಾಶಿ ನಿರ್ವಿಘ್ನ रहते हैं. ಅನುಭವಿ ಅಂದರೆ ಸದಾ ಅವಿನಾಶಿ ಮತ್ತು ನಿರ್ವಿಘ್ನರು ಆಗಿರ್ತಾರೆ. ಉನ್ಹೇ ಕೋಯಿ ಭಿ ಹಿಲಾ ನಹೀ ಸಕ್ತಾ, ಅವರನ್ನು ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿ ಕೆ ಆಗೆ ಮಾಯಾ ಕಿ ಕೋಯಿ ಭಿ ಕಶಿಶ್ ಸಫಲ್ ನಹೀ ಹೋಗಿ. ಅನುಭವಿಗಳ ಮುಂದೆ ಮಾಯೆದು ಯಾವುದೇ ಆಕರ್ಷಣೆ ಸಫಲ ಆಗೋದಿಲ್ಲ. ಅನುಭವಿ
ಕಭಿ ಧೋಖಾ ನಹೀ ಖಾ ಸಕ್ತೆ, ಅನುಭವಿಗಳು ಎಂದೂ ಮೋಸ ಪಡೆಯೋದಿಲ್ಲ. इसलिए अनुभवों को बढ़ाते हुए हर गुण के मूर्त ಅನುಭವಿ ಮೂರ್ತ್ ಬನೋ. ಆದ್ದರಿಂದ ಅನುಭವಗಳನ್ನು ಹೆಚ್ಚಿಸ್ಕೊಳ್ತಾ ಪ್ರತಿಯೊಂದು ಗುಣದ ಅನುಭವಿ ಮೂರ್ತಿ ಆಗಿ. मनन शक्ति द्वारा ಶುದ್ಧ ಸಂಕಲ್ಪೋं का ಸ್ಟಾಕ್ ಜಮಾ ಕರೋ. ಮನನ ಶಕ್ತಿಯ ಮೂಲಕ ಶುದ್ಧ ಸಂಕಲ್ಪಗಳ ಸ್ಟಾಕು ಜಮಾ ಮಾಡ್ಕೊಳ್ಳಿ. ಎಷ್ಟು ಮನನ ಮಾಡ್ತೀವಿ ಒಳಗೆ ಸ್ಟಾಕು ಜಮಾ ಆಗುತ್ತಲ್ವಾ. ಸ್ಲೋಗನ್ ಫರಿಸ್ತಾ ವೋ ಹೈ, ಫರಿಸ್ತೆ ಅವರಾಗಿದ್ದಾರೆ. ಯಾರು? जो देह के सूक्ष्म अभिमान के संबंध से भी न्यारा है. ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದಲೂ ಭಿನ್ನರಾಗಿದ್ದಾರೆ. ಅವ್ಯಕ್ತ ಇಶಾರೆ ಸತ್ಯತಾ और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿಯನ್ನು ಧಾರಣೆ ಮಾಡಿ. ಸಂಪೂರ್ಣ ಸತ್ಯತಾ भी पवित्रता के आधार पर होती है. ಸಂಪೂರ್ಣ ಸತ್ಯತೆ ಪವಿತ್ರತೆಯ ಆಧಾರದ ಮೇಲೆ ಆಗುತ್ತೆ. ಪವಿತ್ರತಾ नहीं तो ಸದಾ ಸತ್ಯತಾ रह नहीं सकती. ಪವಿತ್ರತೆ ಇಲ್ಲ ಅಂದರೆ ಸದಾ ಸತ್ಯತೆ ಇರಲಿಕ್ಕೂ ಸಾಧ್ಯ ಇಲ್ಲ. सिर्फ आम विकार अपवित्रता नहीं, लेकिन उसके और भी साथी है. ಕೇವಲ ಕಾಮ ವಿಕಾರ ಅಪವಿತ್ರತೆ ಅಲ್ಲ, ಜೊತೆಗೆ ಯಾರಿದ್ದಾರೆ? ಆದರೆ ಅದರ ಜೊತೆಗಾರರು ಸಹ ಇದ್ದಾರೆ. जो महान पवित्र अर्थात अपवित्र का नाम निशान ना हो. ಯಾರು ಮಹಾನ್ ಪವಿತ್ರರು ಅರ್ಥಾತ್ ಅಪವಿತ್ರತೆಯ ಹೆಸರು ಗುರುತು ಇರೋದಿಲ್ಲ. तब परमात्म प्रत्यक्षता के निमित्त बन सकेंगे. ಆಗ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತರು ಆಗ್ಬೋದು. ಅಚ್ಚಾ, ಓಂ ಶಾಂತಿ.